ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಗಾಳಿ, ಮಳೆ ಹಾಗೂ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಕಳೆದ ಕೆಲವು ದಿನಗಳಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ದಯವಿಟ್ಟು ಕ್ಷಮಿಸಿ. ಈಗ ನೀವು ಇಕಾನಮಿ ವಿಡಿಯೋವನ್ನು ಈಗ ನೋಡ್ತಾ ಇರಬಹುದು. ಮುಂದೆ ನಿಮ್ಮ ಒಂದು ಪ್ರಯಾರಿಟಿ ಹೇಗಿರಬೇಕು ಅಂತ ಈಗ ಹೇಳ್ತಾ ಇದ್ದೇನೆ. ದಿನದಲ್ಲಿ ಈಗಾಗಲೇ ನಾನು ಹೇಳಿದ್ದೇನೆ, ಮುಂದಿನ ವರ್ಷ ನೀವು ಬರೀತಾ ಇರಿದ್ರೆ, ಒಂದು ವೇಳೆ 27ಗೆ UPSC ಅಟೆಂಪ್ಟ್ ಕೊಡ್ತಾ ಇದ್ದರೆ, ಮೊದಲೇ ಹೇಳಿದ್ದೇನೆ ಜೂನಿಂದ ಆಪ್ಷನಲ್, ಅಟ್ಲೀಸ್ಟ್ ಜೂನಿಂದ ಸ್ಟಾರ್ಟ್ ಮಾಡಿ ಅಂತ. ಸ್ಟಾರ್ಟ್ ಮಾಡಿಲ್ಲದೆ ಇದ್ದರೆ ದಯವಿಟ್ಟು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 4 ತಿಂಗಳಲ್ಲಿ ಆಪ್ಷನಲ್ ಮುಗಿಸ್ಕೊಳ್ಳೇಬೇಕು. ಯಾರಾದರೂ ಈಗಲೇ ಸ್ಟಾರ್ಟ್ ಮಾಡಿದರೆ ದಯವಿಟ್ಟು ಅದರ ರಿವಿಷನ್ ಸ್ಟಾರ್ಟ್ ಮಾಡಿ. ದಿನದಲ್ಲಿ ಕನಿಷ್ಠ 2 ಗಂಟೆ ಆದರೂ ನೀವು ಆಪ್ಷನಲ್ಲಿಗೆ ಕೊಡಲೇಬೇಕು. ಆಪ್ಷನಲ್ಲಿಗೆ ಕೊಡೋದು ಅಂತಂದರೆ ಓದ್ತಾ ಕೂತ್ಕೊಳ್ಳೋದಲ್ಲ, ಜಾಸ್ತಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ಒಂದು ಸಿಲೆಬಸ್ ಎಲ್ಲಿ ತನಕ ಆಗಿದೆ ಅದರ ಆಧಾರದ ಮೇಲೆ ಕ್ಲಾಸ್ ನೋಡೋದು ಬಾಕಿ ಇದ್ದರೆ ಅದನ್ನು ಮುಗಿಸ್ಕೊಳ್ಳಿ. ಇಲ್ಲ ಅಂತಂದರೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಎಲ್ಲ ಮುಗ್ದಿದ್ರೆ, ಇನ್ನೂ ಶುರುನೇ ಮಾಡಿಲ್ಲ ಅಂತಂದರೆ, ಅಥವಾ ಈಗ ಮತ್ತೆ 2-3 ತಿಂಗಳಲ್ಲೂ ನೀವು ಶುರು ಮಾಡೋ ಯಾವುದೇ ಯೋಜನೆ ಹಾಕ್ಕೊಳ್ಳಿಲ್ಲ ಅಂತಂದರೆ 28ಗೆ ಅಟೆಂಪ್ಟ್ ಕೊಡಿ. ಓಕೆನಾ? ಅಕ್ಟೋಬರ್ ಒಳಗಡೆ ಆಪ್ಷನಲ್ ಮುಗಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಜಾಸ್ತಿ ಅಂದರೆ ನವೆಂಬರ್, ಡಿಸೆಂಬರ್ನಲ್ಲಿ ನಮಗೆ ಟೈಮ್ ಇರೋದಿಲ್ಲ. ಡಿಸೆಂಬರ್ನಿಂದ ನಾವು CSAT ಮತ್ತು ಪ್ರಿಲಿಮ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗತ್ತೆ. ಸೊ ಡಿಸೆಂಬರ್ ನಂತರ ಆಗೋದಿಲ್ಲ. ಡಿಸೆಂಬರ್ ಸ್ಟಾರ್ಟ್ ಆಗೋದ್ರೊಳಗಡೆ ಆಪ್ಷನಲ್ ಮುಗ್ದಿರಬೇಕು. ಎಲ್ಲಿ ತನಕ ಅಂತಂದರೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ 3 ಸಾರಿ ರಿವಿಷನ್ ಆಗಿ, ಆನ್ಸರ್ ರೈಟಿಂಗ್ ಎಲ್ಲ ಒಂದು ಸಿಲೆಬಸ್ಸಿನ ಪ್ರತಿಯೊಂದು ವರ್ಡ್ ಮೇಲೂ ಯಾವುದೇ ಪ್ರಶ್ನೆ ಬಂದರೂ ಬರೆಯುವ ಮಟ್ಟಿಗೆ ನೀವು ತಯಾರಾಗಿರಬೇಕು. ಸೊ ಆ ಲೆವೆಲಿಗೆ ನೀವು ಪ್ರಿಪೇರ್ ಆಗಬೇಕು. ಆಪ್ಷನಲ್ಲಿಗೆ ಎಸ್ಸೆ ಎಥಿಕ್ಸು ಸಪರೇಟಾಗಿ ನಾವು ನೋಡೋಣ. ಆದರೆ 2 ಪೇಪರ್ ಆಪ್ಷನಲ್ದಿದೆ, ಬಹಳ ಇಂಪಾರ್ಟೆಂಟು. ನಿಮ್ಮ ರ್ಯಾಂಕ್ ಡಿಸೈಡ್ ಮಾಡೋದು, ಬಹಳಷ್ಟು ಮಾರ್ಕ್ಸು ಇರೋದು ಆಪ್ಷನಲ್ಲಿಗೆ. ಅದನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಆಪ್ಷನಲ್ ನಂತರ ದಿನದಲ್ಲಿ ಕನಿಷ್ಠ 2 ಗಂಟೆ ಆದರೂ ಆಪ್ಷನಲ್ಲಿ ಕೊಡಿ. ಮತ್ತು 1 ರಿಂದ 1.5 ಗಂಟೆ ಅಥವಾ ಟೈಮ್ ಇದೆ ಅಂತಂದರೆ 2 ಗಂಟೆ ನೀವು ಯಾವುದಕ್ಕೆ ಕೊಡಬೇಕು ಅಂತಂದರೆ, ಈಗಾಗಲೇ ಹೇಳಿದ್ದೇನೆ, ಹಿಂದೂ ಅನಾಲಿಸಿಸ್ ಇಂಗ್ಲೀಷಲ್ಲಿ ಕೇಳಿ. ಅನ್ಅಕಾಡೆಮಿದು ನಾನು ಸಜೆಸ್ಟ್ ಮಾಡಿದ್ದೆ ಹಿಂದೂ ಅನಾಲಿಸಿಸ್ಸು. ಹಿಂದೂ ಅನಾಲಿಸಿಸಲ್ಲಿ ನೀವು ಅದನ್ನು ನೋಡಿ ಆದಮೇಲೆ ಆ ಒಂದು ವಿಡಿಯೋ ಲಿಂಕ್ ಕೊಟ್ಟು ಹೇಗೆ ಟೆಸ್ಟ್ ತಗೊಳ್ಳೋದು ಅಂತ ಒಂದು ವಿಡಿಯೋ ಮಾಡಿದ್ದೇನೆ. ಅಂದರೆ ಅದರ ಪ್ರಾಂಪ್ಟ್ ಒಂದು ವಿಡಿಯೋ ಮಾಡಿದ್ದೇನೆ. ಕೆಲವರಿಗೆ ಈಗಾಗಲೇ ತಿಳಿಸಿದ್ದೇನೆ. ಹಿಂದೂ ಅನಾಲಿಸಿಸ್ ವಿಡಿಯೋ ನೋಡೋದು ಮತ್ತು ಟೆಸ್ಟ್ ತಗೊಳ್ಳೋದು ಮಾಡಲೇಬೇಕು. ಪ್ರತಿದಿನ ಇರುತ್ತೆ, ಮಾಡಲೇಬೇಕು. ಮತ್ತು ಅದಾದಮೇಲೆ ನಿಮಗೆ 8 ಅವರ್ ಇದೆ ಅಂತಂದರೆ ಈಗ 4 ಅವರ್ ಇಲ್ಲೇ ಹೋಯಿತು. ಉಳಿದ 4 ಅವರನ್ನು ನೀವು ಹೇಗೆ ಕೊಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಪ್ರತಿಯೊಂದನ್ನು ಸಹ ನಾನು ಹೇಳಿದಾಗೆ ನಿಮಗೆ ದಿವಸ ಕೊಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದಿನ ಜಾಸ್ತಿ ಸಮಯ ಸಿಕ್ಬಹುದು, 6 ಅವರ್ ಸಿಕ್ಬಹುದು ಎಕ್ಸ್ಟ್ರಾ. ಮತ್ತು ಕೆಲವೊಂದಿನ 2 ಅವರ್ ಸಿಕ್ಬಹುದು. ವರ್ಕ್ ಮಾಡ್ತಾ ಇರ್ತೀರಿ ಎಷ್ಟೋ ಜನ. ಸೊ ಈಗ ನಾವೀಗ ಕಲಿತಾ ಇರೋದೇನು, ಯಾವ್ಯಾವ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದ್ದೇವೆ ಅಂತಂದರೆ, ಇಕಾನಮಿ, ಪೊಲಿಟಿ, ಜಿಯೋಗ್ರಫಿ, ಹಿಸ್ಟ್ರಿ, IR, ಡಿಸಾಸ್ಟರ್ ಮ್ಯಾನೇಜ್ಮೆಂಟು, ಇಷ್ಟು ಈಗ ನಡೀತಾ ಇರೋದು. ಓಕೆನಾ? ಈಗಾಗಲೇ ಮುಗ್ದಿರೋದು ಯಾವುದು ನೆನಪಿದೆಯಾ? ಇಂಡಿಯನ್ ಸೊಸೈಟಿ, ಗವರ್ನೆನ್ಸು, ಮತ್ತು ಅದಾದಮೇಲೆ ಸೋಷಿಯಲ್ ಜಸ್ಟಿಸ್ಸು, ಇಂಟರ್ನಲ್ ಸೆಕ್ಯುರಿಟಿ, ಅದಾದಮೇಲೆ ಮತ್ತೆ ಇಷ್ಟೇ ಅಲ್ವಾ ನನ್ನ ಪ್ರಕಾರ? ಎಸ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಈಗ ಆಗ್ತಾ ಇದೆ. ಸೊ ಇಷ್ಟು ವಿಷಯಗಳ ನೋಟ್ಸನ್ನು ಅವಾಗವಾಗ ನೋಡ್ತಾ ಇರಿ, ಬೇಸಿಕ್ ಕೀವರ್ಡ್ ನೋಡ್ತಾ ಇರಿ. ಮುಂದಿನ ಕೆಲವು ದಿನಗಳಲ್ಲಿ ನಾವು ಆನ್ಸರ್ ರೈಟಿಂಗ್ ಸ್ಟಾರ್ಟ್ ಮಾಡೋಣ. ಅದರ ರೂಪುರೇಷೆಯನ್ನು ಸಿದ್ಧಪಡಿಸ್ತಾ ಇದ್ದೇನೆ ನಾನು. ಈಗ ಫಾರ್ಮ್ಯಾಟು ಅದೆಲ್ಲ ಮಾಡ್ತಾ ಇದ್ದೇನೆ. ಸೊ ಅದರ ಬಗ್ಗೆ ಸ್ಟಾರ್ಟ್ ಮಾಡೋಣ ನಾವು. ವಾರದಲ್ಲಿ 1-2 ದಿನ ಆನ್ಸರ್ ರೈಟಿಂಗಿಗೆ ನಾವು ಸಾಧ್ಯ ಆದಾಗ ಆವಾಗ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಸೊ ಇದಿಷ್ಟು ಆಲ್ರೆಡಿ ಮುಗ್ದಿರೋದು. ಈಗಾಗಲೇ ಇದರ ವಿಡಿಯೋಗಳು, ಬೇಸಿಕ್ ವಿಡಿಯೋಗಳು ಅಪ್ಲೋಡ್ ಆಗಿದೆ. ಅಡ್ವಾನ್ಸ್ಡ್ ವಿಡಿಯೋ ಮತ್ತು ಆನ್ಸರ್ ರೈಟಿಂಗನ್ನು ನಾನು ಮುಂದೆ ಅಪ್ಲೋಡ್ ಮಾಡ್ತೇನೆ. ಸೊ ಈ ಸಬ್ಜೆಕ್ಟ್ಗಳಲ್ಲಿ ನಿಮಗೆ ಜಾಸ್ತಿ ಹೋಲ್ಡ್ ಬರಬೇಕು ಅಂತಂದರೆ ಹೆಚ್ಚು ನೀವು ಹಿಂದೂ ಅನಾಲಿಸಿಸ್ ನೋಡಲೇಬೇಕು. ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ, ಕಾನ್ಸೆಪ್ಚುವಲ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಬೇಸಿಕ್ ಇಲ್ಲಿ ಕವರ್ ಆಗಿರುತ್ತೆ. ಆದರೆ ಪ್ರತಿ ವರ್ಷ ನೀವು ಮೇನ್ಸ್ ನೋಡಿದರೆ ನಿಮಗೇನು ಗೊತ್ತಾಗುತ್ತೆ ಅಂತಂದರೆ, ಇಲ್ಲಿಂದ ಬರುವಂಥ ಕ್ವಶನ್ಗಳು ಜಾಸ್ತಿ ಕರೆಂಟ್ ಅಫೇರ್ಸ್ ಲಿಂಕ್ ಹೊಂದಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕರೆಂಟ್ ಅಫೇರ್ಸ್, ಹಿಂದೂ ಅನಾಲಿಸಿಸ್ ಮಿಸ್ ಮಾಡಲೇಬಾರದು. ಪ್ರಿಲಿಮ್ಸಿಗೋಸ್ಕರ ಟೆಸ್ಟ್ ತಗೊಳ್ಳಿ, ಮೇನ್ಸಿಗೆ ಬೇಕಾದರೆ ಆ ಹಿಂದೂ ಅನಾಲಿಸಿಸ್ ಮೇಲೆ ಪಾಯಿಂಟನ್ನು ನೀವೇ ಮಾಡ್ಕೋಬಹುದು, ಅಥವಾ AI ಗೆ ಕೊಟ್ಟು ಅಲ್ಲಿ ನೀವು ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತಹ
ನೋಟ್ಸ್ ರೆಡಿ ಮಾಡ್ಕೊಳ್ಳಿಕ್ಕೂ ಕೇಳಬಹುದು. ಅದನ್ನು ನಾವು ಜಾಸ್ತಿ ಇಲ್ಲಿ ಫೋಕಸ್ ಮಾಡೋದಕ್ಕಿಂತ ವಿಷನ್ ಮ್ಯಾಗಝಿನಲ್ಲಿ ಫೋಕಸ್ ಮಾಡೋಣ. ಆದರೆ ಕೇಳಿದಾಗ ವಿಷನ್ ಮ್ಯಾಗಝಿನ್ ಓದಿದಾಗ ಲಿಂಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳೋದು ಪ್ರತಿದಿನ ಹಿಂದೂ ಅನಾಲಿಸಿಸ್ ನೋಡಲೇಬೇಕು ಅಂತ. ಸೊ ಇದು ಆಲ್ರೆಡಿ ಮುಗ್ದಿರೋದು ಇಷ್ಟು. ಈಗ ನಡೀತಾ ಇದೆಯಲ್ವಾ, ಇಷ್ಟು ಸಬ್ಜೆಕ್ಟಲ್ಲಿ ಫಸ್ಟ್ ಪ್ರಯಾರಿಟಿ ಎಕಾನಮಿಗೆ ಇರಬೇಕು. ನಾನು ಸಾಧ್ಯ ಆದಾಗೆಲ್ಲ ಇನ್ನು ಮುಂದೆ ಬೇರೆ ಯಾವುದು ಟಾಸ್ಕು ನಾನು ಕೊಡೋದಿಲ್ಲ ನಿಮಗೆ. ಆಲ್ರೆಡಿ ನಿಮಗೆ ಯಾವ್ಯಾವ ಟಾಸ್ಕಿಗೆ ಏನೇನು ಪ್ರಾಂಪ್ಟ್ ಅಂತ ನಾನು ಹೇಳಿದ್ದೇನೆ. ಟೆಸ್ಟ್ ತಗೊಳ್ಳೋದಿರಬಹುದು ಅಥವಾ ಎಸ್ಸೆ ಇವ್ಯಾಲ್ಯುಯೇಷನ್ ಇರಬಹುದು, ಅದೆಲ್ಲದಕ್ಕೂ ಪ್ರಾಂಪ್ಟ್ ರೆಡಿ ಮಾಡಿ ಕೊಟ್ಟಿದ್ದೇನೆ. ಸೊ ಯೂಸ್ ಮಾಡ್ಕೊಳ್ಳಿ. ನಾನು ಜಾಸ್ತಿ ಇನ್ಮೇಲೆ ಟೀಚಿಂಗ್ ಕಡೆ ಫೋಕಸ್ ಮಾಡ್ತೇನೆ, ವಿಡಿಯೋ ಕಡೆ ಫೋಕಸ್ ಮಾಡ್ತೇನೆ. ಯಾಕಂದರೆ ವಿಡಿಯೋ ಹಿಂದುಳಿದಿದೆ. ಮತ್ತು ಪ್ರತಿದಿನ ನಾನು ನಿಮ್ಮ ಟೆಸ್ಟ್ಗಳನ್ನು ನೋಡ್ಲಿಕ್ಕೆ ಆಗದೇ ಇರಬಹುದು ಅಥವಾ ಎಸ್ಸೆ ಇವ್ಯಾಲ್ಯುಯೇಟ್ ಮಾಡ್ಲಿಕ್ಕೆ ಆಗದೇ ಇರಬಹುದು. ನಾನು ಇವ್ಯಾಲ್ಯುಯೇಟ್ ಏನು ಮಾಡ್ತಿರಲಿಲ್ಲ, ಆದರೆ ನನ್ನ ಸಜೆಷನ್ ಕೊಡ್ತಾ ಇದ್ದೆ ಅಷ್ಟೇ. ಆದರೆ ಇನ್ಮೇಲೆ ನಿಮಗೆ ಆಲ್ರೆಡಿ ಪ್ರಾಂಪ್ಟನ್ನು ಕೊಟ್ಟಿದ್ದೇನೆ, ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ನಾನು ಜಾಸ್ತಿ ಟೀಚಿಂಗ್ ಕಡೆ ಫೋಕಸ್ ಮಾಡ್ತೇನೆ. ಇದರಲ್ಲಿ ಟೀಚಿಂಗಲ್ಲಿ ಇಕಾನಮಿ ನಿಮ್ಮ ಫಸ್ಟ್ ಪ್ರಯಾರಿಟಿ ಆಗಿರಬೇಕು. ದಿವಸದಲ್ಲಿ ಬೇರೆ ಯಾವುದೇ GS ನೋಡ್ಲಿಕ್ಕೆ ಆಗದೇ ಇದ್ದರೂ ಇಕಾನಮಿ ವಿಡಿಯೋ ನೋಡಿ. ಅದಾದಮೇಲೆ ನೆಕ್ಸ್ಟ್ ಪ್ರಯಾರಿಟಿ ಪೊಲಿಟಿ, ಆಮೇಲೆ ಜಿಯೋಗ್ರಫಿ, ಆಮೇಲೆ IR ನೋಡಿ. ಅದಾದಮೇಲೆ ಹಿಸ್ಟ್ರಿ. ಓಕೆನಾ? ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಡಿಲೇ ಮಾಡಿದ್ರು ಓಕೆ, ಆದರೆ ಇಕಾನಮಿ, ಪೊಲಿಟಿ, ಜಿಯೋಗ್ರಫಿ, IR, ಹಿಸ್ಟ್ರಿ ಈ ರೀತಿಯಾಗಿ ನೀವು ನಿಮ್ಮ ಸ್ಕೆಡ್ಯೂಲನ್ನು ಮಾಡ್ಕೋಬೇಕು. ಇಕಾನಮಿ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇಕಾನಮಿ, ಪೊಲಿಟಿಯನ್ನು ಆದಷ್ಟು ಡೈಲಿ ಕವರ್ ಮಾಡ್ತಾನೆ ಇರಬೇಕು. ಇಕಾನಮಿ, ಪೊಲಿಟಿ, ಅದಾದಮೇಲೆ ಜಿಯೋಗ್ರಫಿ, ಅದಾದಮೇಲೆ IR. ಸೊ ಇಷ್ಟು ಮೊದಲು ನಿಮ್ಮ ಆದ್ಯತೆಗಳಾಗಿರಬೇಕು. ನೆಕ್ಸ್ಟು ಮುಂದೆ ಎಥಿಕ್ಸ್ ಸ್ಟಾರ್ಟ್ ಆಗುತ್ತೆ. ಎಥಿಕ್ಸ್ ವಿಡಿಯೋದ ಬಗ್ಗೆ ಹೀಗೆ ಹೇಳಿಬಿಡ್ತೇನೆ. ಎಥಿಕ್ಸ್ ಅಂತ ನಾವು ಒಂದು ಕೋರ್ಸ್ ಥರ ಮಾಡೋದಿಲ್ಲ. ಇಂತಿಷ್ಟು ಗಂಟೆಯಲ್ಲಿ ಎಥಿಕ್ಸ್ ಕವರ್ ಮಾಡ್ಬೋದು ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಎಥಿಕ್ಸ್ ಅನ್ನೋದು ಒಂದು ಮನಸ್ಥಿತಿ. ಅದು ಮನಸ್ಥಿತಿಯನ್ನು ಮುಟ್ಟಬೇಕು ಅಂತಂದರೆ ಸಿಲೆಬಸ್ ಓದಿ ಮುಟ್ಲಿಕ್ಕೆ ಆಗೋದಿಲ್ಲ. ಚಿಂತನೆ ಮಾಡಬೇಕಾಗತ್ತೆ. ಯಾರು ಆ ಮನಸ್ಥಿತಿಗೆ ತಮ್ಮನ್ನು ತಾವು ತರ್ಕೊಳ್ತಾರೋ ಅಥವಾ ಅದನ್ನು ಆ ರೀತಿ ನೋಡಲಿಕ್ಕೆ ಕಲಿತಾರೋ ಅವ್ರು ಯಾವ್ದು ಕ್ವಶನ್ ಬಂದರೂ ಅಟೆಂಡ್ ಮಾಡ್ತಾರೆ. ಮೇನ್ಸಲ್ಲಿ ಲಿಮಿಟೆಡ್ ಟೈಮ್ನಲ್ಲಿ ಚೆನ್ನಾಗಿರೋ ಆನ್ಸರ್ ಬರೀಬೇಕು ಅಂತಂದರೆ ಮೊದಲೇ ಆ ಒಂದು ಗುಣ ನಮ್ಮಲ್ಲಿ ಇರಬೇಕಾಗತ್ತೆ. ಕೃತಕವಾಗಿ ಕಡಿಮೆ ಸಂದರ್ಭದಲ್ಲಿ ಆ ಗುಣಗಳನ್ನು ತರಲಿಕ್ಕೆ ಆಗೋದಿಲ್ಲ. ಹಾಗಾಗಿನೇ ಎಷ್ಟೋ ಜನರಿಗೆ ಎಥಿಕ್ಸಲ್ಲಿ ಅಷ್ಟು ಸುಲಭವಾಗಿ ಮಾರ್ಕ್ಸ್ ಬರೋದಿಲ್ಲ. ಎಥಿಕ್ಸ್ ನಮಗೆ ಮೈಗೂಡಬೇಕು ಅಂತಂದರೆ ನಾವು ನಿಧಾನವಾಗಿ ಮುಂದಿನ ವಾರ ಅಥವಾ ನಾನು ನೋಡ್ತೇನೆ, ಸಾಧ್ಯ ಆದರೆ ಆದಷ್ಟು ಬೇಗ ಅದರ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಸೊ ಎಥಿಕ್ಸ್ ವೀಡಿಯೋಗಳನ್ನು ನಿಧಾನವಾಗಿ ನೋಡಿ, ಗಡಿಬಿಡಿ ಮಾಡಬೇಡಿ. ಫಾಸ್ಟಾಗಿ ಏನೋ ನೋಡಿ ಮುಗಿಸೋದು ಅಂತ ಮಾಡೋದು ಬೇಡ. ಬೇರೆ ವೀಡಿಯೋಸ್ಗಳಿದೆ, ತುಂಬ ಬೇರೆ ಚಾನಲ್ಗಳು ಇದೆ, ಅಲ್ಲಿ ರೆಫರ್ ಮಾಡ್ಬೋದು. ಇಂತಿಷ್ಟೇ ಸಮಯದಲ್ಲಿ ನಿಮಗೆ ಸಿಲೆಬಸ್ ಮುಗಿಸ್ಬೇಕು ಅಂತಿದ್ರೆ ತುಂಬ ಚಾನಲ್ಗಳಿದೆ. ನಾನು ಮೊದಲೇ ಹೇಳಿದ್ದೇನೆ, ಯಾವುದೇ ಸಬ್ಜೆಕ್ಟ್ ಆದರೂ ನನಗೆ ಕೇಳಿದ ಮೇಲೆ ಅರ್ಥ ಆಗಬೇಕು. ಅರ್ಥ ಆಗದಿಲ್ಲ ಅಂತಂದರೆ ದಯವಿಟ್ಟು ತಿಳಿಸಿ, ಬೇರೆ ಮೆಥಡ್ ಏನಾದರೂ ನಾನು ನೋಡ್ತೇನೆ. ಕನ್ನಡದಲ್ಲಿ ನನ್ನ ಸಾಧ್ಯ ಆದಷ್ಟು ಮಟ್ಟಿಗೆ ನಾನು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನು ಇಂಗ್ಲೀಷನ್ನು ಸಹ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಟೈಮ್ ಕೊಡಿ. ಸೊ ಎಥಿಕ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಎಥಿಕ್ಸನ್ನು ನಾವು ಸ್ವಲ್ಪನೇ ಮಾಡ್ತಾ ಹೋಗ್ತೇವೆ. ಇದೇನು ಮುಗಿಯೋದಿಲ್ಲ, ಇದು ನಿರಂತರವಾಗಿ ನಡೀತಾನೆ ಇರೋದು. ಎಥಿಕ್ಸ್ ಸಿಲೆಬಸ್ ಮುಗಿಯುತ್ತೆ ಅಥವಾ ಅದ್ರದ್ದು ಆ ಥರ ಎಲ್ಲ ಮೇನ್ಸ್ ತನಕನೂ, ಮುಂದಿನ ವರ್ಷದ ಮೇನ್ಸ್ ತನಕನೂ ನಾವು ನಿಧಾನವಾಗಿ ಇದನ್ನು ಮಾಡ್ತಾನೆ ಹೋಗ್ತೇವೆ. ಡಿಸೆಂಬರಿಗೆ ಮುಗಿಯುತ್ತೆ, ಜನವರಿಗೆ ಮುಗಿಯುತ್ತೆ ಅಂತ ಇಲ್ಲ. ಎಥಿಕ್ಸನ್ನು ನಾವು ಕಂಟಿನ್ಯೂ ಮಾಡ್ತಾನೆ ಇರ್ತೇವೆ. ಒಂದು ವೇಳೆ ನಿಮಗೆ ಇಲ್ಲ ನನಗೆ ಮೊದಲೇ ಮುಗಿಬೇಕು ಅಂತಿದ್ರೆ ಬೇರೆ ಬೇರೆ ವೀಡಿಯೋಗಳಿದೆ, ಅದನ್ನು ನೋಡಬಹುದು. ನನ್ನ ಮೆಥಡ್ ಹೀಗೆ ಅಂತ ನಾನು ಈಗಲೇ ಹೇಳ್ತಾ ಇದ್ದೇನೆ. ಸೊ ಅದಾದಮೇಲೆ ಎಸ್ಸೆ ಬಗ್ಗೆ ಈಗಾಗಲೇ ಕೆಲವು ವಿಡಿಯೋಗಳು ಅಪ್ಲೋಡ್ ಆಗಿದೆ. ಇಂಟ್ರೊಡಕ್ಷನ್ನು, ಕನ್ಕ್ಲೂಷನ್ನು ಅಥವಾ ಬಾಡಿ ಏನೇನು ಇರಬೇಕು ಅಂತ ಡಿಸ್ಕಸ್ಸಲ್ಲಿ ಮಾಡಿದ್ದೇವೆ. ಸಾಧ್ಯ ಆದಾಗ ವಾರಕ್ಕೆ ಒಂದು ಎಸ್ಸೆ ಟ್ರೈ ಮಾಡಿ. ನಾನು ಸಾಧ್ಯ ಆದಾಗ ಟೆಲಿಗ್ರಾಮ್ನಲ್ಲಿ ಕೋಟ್ಸ್ಗಳನ್ನು ಕೊಡ್ತೇನೆ, ಕೆಲವೊಂದು ಲೀಸ್ಟ್ ಕೊಡ್ತೇನೆ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು. ಆ ಟಾಪಿಕ್ಗಳನ್ನು ಚೂಸ್ ಮಾಡಿಕೊಂಡು ಎಸ್ಸೆಯನ್ನು ಬರಿತಾ ಹೋಗಿ. ವಾರಕ್ಕೆ ಒಂದು ಎಸ್ಸೆ. ಇವ್ಯಾಲ್ಯುಯೇಟ್ ಮಾಡೋದು ಹೇಗೆ? ಆಲ್ರೆಡಿ ಪ್ರಾಂಪ್ಟ್ ಒಂದು ವಿಡಿಯೋ ಬಂದಿದೆ, ಅಲ್ಲಿ ಎಸ್ಸೆಯನ್ನು AI ಕೊಟ್ಟು ಹೇಗೆ ಇವ್ಯಾಲ್ಯುಯೇಟ್ ಮಾಡಬೇಕು ಅಂತ ಅಲ್ಲಿ ನಾನು ಹೇಳಿದ್ದೇನೆ. ಓಕೆನಾ? ಎಸ್ಸೆಯಲ್ಲಿ ಇವ್ಯಾಲ್ಯುಯೇಟ್ ಮಾಡ್ಕೋಬಹುದು AI. ಸೊ ಅಲ್ಲೂ ತುಂಬ ಕೇರ್ಫುಲ್ ಆಗಿ ಸರಿಯಾಗಿ ನಿಮ್ಮನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ಪ್ರಿಲಿಮ್ಸನ್ನು ನಾವು ಡಿಸೆಂಬರು, CSAT ಬಗ್ಗೆ ಕೆಲವರು ಕೇಳಿದ್ರಿ. CSAT ಡಿಸೆಂಬರ್, ನನ್ನ ಪ್ರಕಾರ ಡಿಸೆಂಬರ್ ಆವಾಗಿಂದ ಸ್ಟಾರ್ಟ್ ಮಾಡೋಣ. ಈಗಲೇ CSAT ಬಗ್ಗೆ ಯಾವುದೇ ರೀತಿಯಾಗಿ ನಾವು ಏನನ್ನು ಸ್ಟಾರ್ಟ್ ಮಾಡೋದಿಲ್ಲ. ಇದಕ್ಕಿಂತ ಮೊದಲು ನವೆಂಬರ್ನಲ್ಲಿ ನೋಡೋಣ. ಸಾಧ್ಯ ಆದರೆ ನಮ್ಮ ಒಂದು ಬೇರೆ ಸಬ್ಜೆಕ್ಟ್ಗಳ ಪ್ರೋಗ್ರೆಸ್ ಎಲ್ಲಿ ತನಕ ಬಂದಿದೆ ಅದರ ಆಧಾರದ ಮೇಲೆ ನೋಡೋಣ ಸಾಧ್ಯ ಆದರೆ. ಯಾಕಂದರೆ ಮೊದಲೇ ನಾನು ಎಲ್ಲ ಹೇಳ್ಕೊಂಡ್ಬಿಟ್ರೆ ಆಮೇಲೆ ಅದು ಆಗದೇ ಇದ್ದರೆ, ಈಗ ಹಿಂದಿನ ವಾರ ಹಾಗೆ ಆಯಿತು, ನನಗೆ ಇಂದಿಷ್ಟು ವಾರದಲ್ಲಿ ಇಷ್ಟು ಮುಗಿಸ್ಬೇಕು ಅಂತ ಇತ್ತು, ಆದರೆ
ನಮ್ಮ ಕೈಲಿ ಎಷ್ಟೋ ವಿಷಯಗಳು ಇರೋದಿಲ್ಲ ಅಲ್ವಾ. ನನ್ನ ಹತ್ರ ಸಿಸ್ಟಮ್ ಎಲ್ಲ ಕರೆಕ್ಟಾಗಿದ್ದಾಗ, ಹೊರಗಡೆ ಎನ್ವೈರ್ಮೆಂಟ್ ಕ್ಲಿಯರ್ ಆಗಿದ್ದಾಗ ಮಾಡ್ಬೋದು. ಹಾಗಾಗಿ ಮೊದಲೇ ಇಂಥದ್ದನ್ನೇ ಇವತ್ತೇ ಮುಗಿಸ್ಬಿಡ್ತೀನಿ ಅಂತ ಹೇಳುವಂಥದ್ದು ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಸಾಧ್ಯ ಆದಾಗಿಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಮತ್ತು ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನು ಓದಬೇಕು ದಯವಿಟ್ಟು. ಇಕಾನಮಿಗೆ ಇಂಥದ್ದೇ ಬುಕ್ಸ್ ಅಂತ ಸ್ಪೆಸಿಫಿಕ್ ಆಗಿ UPSCಲಿ ಏನೂ ಹೇಳಿಲ್ಲ. ನಿತಿನ್ ಸಿಂಘಾನಿಯಾ ಬೇಕಿದ್ರು ಓದ್ಬಹುದು. ಸ್ಟಾರ್ಟ್ ಮಾಡೋದು NCERTಯಿಂದ, ಅದು ಗೊತ್ತಿರಲಿ. ಹೊಸದಾಗಿ ನೋಡ್ತಾ ಇರೋರಿಗೆ ಹೇಳ್ತಿರೋದು NCERT ಮೊದಲು ಓದಬೇಕು. ಅದಾದಮೇಲೆ 11th 12th 10th ತನಕ ಆಲ್ಮೋಸ್ಟ್ ನಾವೆಲ್ಲ ಮುಗಿಸಿದ್ದೇವೆ. 11th 12th ಓದಿ ಅದಾದಮೇಲೆ ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನು ಓದಲಿಕ್ಕೆ ಮುಂದಾಗಿ. ಸ್ಟ್ಯಾಂಡರ್ಡ್ ಬುಕ್ಸಲ್ಲಿ ಎಕಾನಮಿಗೆ ಸಂಬಂಧಪಟ್ಟ ಹಾಗೆ ನಿತಿನ್ ಸಿಂಘಾನಿ ಅವರದ್ದಿದೆ, ರಮೇಶ್ ಸಿಂಗ್ ಅಂತ ಇದೆ. ಸೊ ಬೇರೆ ಬೇರೆ ಬುಕ್ಸ್ ಇದೆ. ಯಾವ ಬುಕ್ಕನ್ನೇ ಓದಿದ್ರು ನಾವು ಪ್ರಿಲಿಮ್ಸ್ ಹತ್ತಿರ ಬಂದಾಗ ಇದು ಯಾವುದನ್ನು ರೆಫರ್ ಮಾಡೋದಿಲ್ಲ. ನಾವು ರೆಫರ್ ಮಾಡೋದು ಡಿಫ್ರೆಂಟ್ ಆಗಿರುತ್ತೆ. ಇದೆಲ್ಲ ಯಾಕೆ ಓದಬೇಕು ಅಂತಂದರೆ ಟರ್ಮಿನಾಲಜಿಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಕ್ವಶನ್ ಅರ್ಥ ಮಾಡ್ಕೊಳ್ಳಿಕ್ಕೆ ಅಷ್ಟೇ. ಯಾವುದೇ ಬುಕ್ಗಳಿಂದ ಡೈರೆಕ್ಟಾಗಿ ಕ್ವಶನ್ ಬರೋದಿಲ್ಲ, ಬರುತ್ತೆ. ಆದರೆ ಇಂಥದ್ದೇ ಒಂದು ವರ್ಡ್ ಅಲ್ಲೇ ಎಕ್ಸಾಮಲ್ಲಿ ರಿಪೀಟ್ ಆಗುತ್ತೆ ಅಂತ ನಾವೀಗ ಹೇಳಲಿಕ್ಕಾಗೋದಿಲ್ಲ. UPSC ಬದಲು ಮಾಡ್ತಾ ಇದೆ, ತನ್ನ ಪ್ಯಾಟರ್ನ್ಗಳನ್ನು ಚೇಂಜ್ ಮಾಡ್ತಾ ಇದೆ. ಸೊ ಇಕಾನಮಿಗೆ ಸಂಬಂಧಪಟ್ಟಾಗೆ ಸ್ಟ್ಯಾಂಡರ್ಡ್ ಬುಕ್ಸನ್ನು ಓದಿ, ಆ ಒಂದು ಟರ್ಮಿನಾಲಜಿಗಳನ್ನು, ವಿಷಯಗಳನ್ನು ಒಂದು ಒಳ್ಳೆಯ ರೂಪದಲ್ಲಿ ಅವರು ಕೊಟ್ಟಿರ್ತಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಬೇರೆ ಬೇರೆ ಕಾನ್ಸೆಪ್ಟ್ ತಗೊಂಡು ಅದನ್ನು ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ನಾನು ಯಾವುದೇ ಬುಕ್ಕನ್ನು ರೆಫರ್ ಮಾಡಿಕೊಂಡು ಇಲ್ಲಿ ಹೇಳ್ತಾ ಇಲ್ಲ. ಬೇರೆ ಬೇರೆ ಸೋರ್ಸ್ಗಳನ್ನು AI ಯೂಸ್ ಮಾಡಿಕೊಂಡು ನಾನು ನಿಮಗೆ ಟೀಚ್ ಮಾಡ್ತಾ ಇದ್ದೇನೆ. ನಂತರ ಆದಷ್ಟು ನಾನು ಸಾಧ್ಯ ಆದಷ್ಟು ಹೇಳ್ತಾ ಇದ್ದೇನೆ. ಸೊ ನೀವು ಹಾಗಂತ ಸ್ಟ್ಯಾಂಡರ್ಡ್ ಬುಕ್ಸೇ ಬೇಡ ಅಂತ ಕೂತ್ಕೋಬಾರದು. NCERT ಮುಗಿಸ್ಕೊಂಡು ಸ್ಟ್ಯಾಂಡರ್ಡ್ ಬುಕ್ಸನ್ನು ಓದಲೇಬೇಕು. ಓದಿದಾಗ ಎಕ್ಸಾಮ್ನಲ್ಲಿ ಬರೀಲಿಕ್ಕೆ ವರ್ಡ್ಸ್ ಸಿಗುತ್ತೆ. ಮತ್ತು ಕನ್ನಡದಲ್ಲಿ ಬರೆಯೋರಿಗೆ ಮೊದಲು ನಾನು ಹೇಳೋದು, ಒಂದು ಇಂಗ್ಲೀಷ್ ಸ್ಟ್ಯಾಂಡರ್ಡ್ ಬುಕ್ಸನ್ನು ಓದಿ ಕ್ವಶನ್ ಅರ್ಥ ಆಗಬೇಕು ಅಂತಂದರೆ. ಅದಾದಮೇಲೆ ಕನ್ನಡದಲ್ಲಿ ಬೇರೆ ಬೇರೆ ಬುಕ್ಸ್ಗಳನ್ನು ನೀವು ರೆಫರ್ ಮಾಡ್ಬೋದು. UPSC ಲೆವೆಲಿಗೆ ಕನ್ನಡದಲ್ಲಿ ಬುಕ್ಸ್ಗಳಿರೋದು ಬಹಳ ಕಡಿಮೆ. ನೋಡೋಣ, ಯಾರಾದರೂ ಮುಂದೆ ಕ್ಲಿಯರ್ ಮಾಡಿದವರು ಅದ್ರ ಬಗ್ಗೆ ಅಷ್ಟು ಮಾಹಿತಿ ಕೊಡಲಿಲ್ಲ ಅಂದರೆ ಹೇಳಿದ್ದಾರೆ. ಆದರೆ KASಗೆ ಸಂಬಂಧಪಟ್ಟಂತಹ ಬುಕ್ಸ್ಗಳಾಗಿರುತ್ತೆ ಎಷ್ಟೋ ಸಾರಿ. ಇನ್ನು ಕೆಲವರು KASಗೆ ಪ್ರಿಪೇರ್ ಆಗ್ತಾ ಇರ್ಬೋದು. ಈಗಲೇ ಹೇಳಿಬಿಡ್ತೇನೆ, ಒಂದು ಈಗಾಗಲೇ ತುಂಬ ವಿಡಿಯೋಗಳು ಬಂದಿದೆ KPSC ಬಗ್ಗೆ. ಕರ್ನಾಟಕದಲ್ಲಿ ತುಂಬ ಚಾನಲ್ಗಳಿದೆ, ಅದನ್ನು ರೆಫರ್ ಮಾಡ್ಬೋದು. ನಾನು ಅದರ ಬಗ್ಗೆ ಸಪ್ರೇಟ್ ಆದ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. KPSC, UPSC ಈಗಾಗಲೇ ಆಲ್ರೆಡಿ ತುಂಬ ಚಾನಲ್ಗಳು ಅದರ ಬಗ್ಗೆನೇ ತುಂಬ ಡೀಟೇಲ್ ಆಗಿ ವಿಡಿಯೋ ಮಾಡಿವೆ. ನನ್ನ ಕೆಲಸ ಹಾಗಾಗಿ ಮತ್ತೆ ಅದನ್ನೇ ಅವ್ರು ನೋಡ್ಕೊಂಡು ನಾನು ಮತ್ತೆ ರಿಪೀಟ್ ಮಾಡೋದಾಗತ್ತೆ. ಹಾಗಾಗಿ ನೀವು ಅದನ್ನು ನೋಡಿಕೊಂಡು ಸಿಲೆಬಸ್ ಏನು, ಮೆಥಡ್ ಹೇಗಿದೆ ಅವರದ್ದು, ಮತ್ತು PYQ ಎಲ್ಲಿ ಸಿಗುತ್ತೆ ಅನ್ನೋದೆಲ್ಲ ಸರ್ಚ್ ಮಾಡಿ ತಿಳ್ಕೊಳ್ಳಿ. ನಾನು ಮೇನ್ ಫೋಕಸ್ ಇಟ್ಕೊಳ್ಳೋದು ಇನ್ಮೇಲೆ ಇಷ್ಟು ಸಬ್ಜೆಕ್ಟ್ಗಳ ಒಂದು ಟೀಚಿಂಗ್ ಮೇಲೆ ಅಥವಾ ವಿಡಿಯೋಗಳನ್ನು ನಿಮಗೆ ತಲುಪಿಸೋದ್ರಲ್ಲಿ ನಾನು ಪ್ರಯತ್ನ ಪಡ್ತಾ ಇರ್ತೇನೆ. ಸೊ ಹಾಗಾಗಿ ಇವತ್ತು ಈಗ ಎಕಾನಮಿ ಮುಂದುವರಿಸೋಣ. ನಾವು ಸ್ಟಕ್ ಆಗಿಲ್ಲ ಅಲ್ವಾ? ಕೇಳಿಸ್ತಾ ಇದೆ, ಓಕೆ. ಪ್ರತಿ ಸಬ್ಜೆಕ್ಟನ್ನು ಸಾಧ್ಯ ಆದಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ, ಅದರ ಮೇಲೆ ಟೆಸ್ಟ್ ತಗೊಳ್ಳಿ. ಇಷ್ಟೇ ನನ್ನ ಒಂದು ಕೋರಿಕೆ. ಟೆಸ್ಟ್ ತಗೊಂಡು ಎಷ್ಟು ನಿಮ್ಗೆ ಅರ್ಥ ಆಗಿದೆ, ಯಾವುದು ಅರ್ಥ ಆಗಿಲ್ಲ ಅಂತ ಸರಿಯಾಗಿ ವೆರಿಫೈ ಮಾಡ್ಕೊಳ್ಳಿ. ಎಸ್, ಎಕಾನಮಿಯನ್ನು ನಾವು ಕಂಟಿನ್ಯೂ ಮಾಡೋಣ. ಇವತ್ತು 4ನೇ ವಿಡಿಯೋ ಎಕಾನಮಿದು. ಮೊದಲಿಗೆ ಒಂದು ಕ್ವಶನ್ ನೋಡಿ. ಈ ಒಂದು PDF ನಿಮಗೆ ಬೇಕಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ, ಲಾಸ್ಟಲ್ಲಿ ಇಮೇಜಸ್ ಸಹ ಇದೆ ನೋಡಿ. ಲಾಸ್ಟಲ್ಲಿ ಎಲ್ಲ ಇಮೇಜಸ್ ಇದೆ. ಇದನ್ನು ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ, ಆಮೇಲೆ ನೀವು ಇಮೇಜಸ್ ನೋಡಿಕೊಂಡು ನೀವೇ ಓದಬಹುದು. ಈ PDF ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ, ಗೂಗಲ್ ಡ್ರೈವ್ದು, ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಕ್ವಶನ್ ಕೇಳ್ತೇನೆ ಅಂತ ಹೇಳಿದ್ದೆ. ಏನು? ವಿರಾಟ್ ಕೊಹ್ಲಿ ಅಲ್ವಾ, ಕ್ರಿಕೆಟರ್. ಹಾಗಾದರೆ ಅವರು ತಮ್ಮ ಜರ್ಸಿಯನ್ನು ತಾವೇ ಹೊಲಿದುಕೊಳ್ತಾರಾ? ವಿರಾಟ್ ಕೊಹ್ಲಿ ಜರ್ಸಿಯನ್ನು ತಾವೇ ಹೊಲಿದುಕೊಳ್ತಾರಾ? ಹೊಲಿದುಕೊಳ್ಳೋದಿಲ್ಲ ಅಲ್ವಾ. ಅವರು ಕ್ರಿಕೆಟರು, ಅವರು ಟೇಲರ್ ಅಲ್ಲ ಅಂತ ನೀವು ಹೇಳ್ತೀರಿ. ಕರೆಕ್ಟು. ಸುಂದರ್ ಪಿಚಾಯ್ ಗೊತ್ತಿರಬಹುದು, ಗೂಗಲ್ ಕಂಪನಿ CEO, ಈ ವಿಡಿಯೋ ಮಾಡೋ ಹೊತ್ತಿಗೆ. ಹಾಗಾಗಿ ಅವರು ಒಂದು ಲ್ಯಾಪ್ಟಾಪ್ ಅವರಿಗೇನೋ ಬೇಕು, ಹೊಸ ತರಹ ಲ್ಯಾಪ್ಟಾಪ್ ಬೇಕು. ಅವರೇ ಕೂತ್ಕೊಂಡು ಅದನ್ನು ಲ್ಯಾಪ್ಟಾಪನ್ನು ಡಿಸೈನ್ ಮಾಡಿ ಅಥವಾ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರಾ? ಮಾಡೋದಿಲ್ಲ. ಅವ್ರ ಕೆಲಸ ಅದಲ್ಲ ಅಂತ ನೀವು ಹೇಳ್ತೀರಿ ಅಲ್ವಾ. ವಿರಾಟ್ ಕೊಹ್ಲಿಗೆ ತನ್ನ ಜರ್ಸಿಯನ್ನು ತಾನೇ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಇಂಟ್ರೆಸ್ಟು ಇರಬಹುದು. ಅದು ಅವ್ರ ಕೆಲಸ ಅಲ್ಲ. ಕಲೀಲಿಕ್ಕೆ ಹೋದರೆ ಕಲಿಬಹುದು ಅಲ್ವಾ. ಈಗ ನಿಮಗೂ
ಒಂದು ಟೇಲರಿಂಗ್ ಜಾಬ್ ಹೋಗಿ ಕಲ್ತ್ರೆ ನಿಮಗೂ ಸಾಧ್ಯ ಆಗ್ಬಹುದು, ಆದರೆ ನೀವು ಮಾಡೋದಿಲ್ಲ. ಯಾಕಂದರೆ ನೀವು ಬೇರೆ ಕೆಲಸಕ್ಕೆ ನೀವು ತೊಡಗಿಸ್ಕೊಂಡಿರ್ತೀರಿ. ಅಂದರೆ ಇಲ್ಲಿ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇರೋರು ಹೇಳ್ತಾ ಇರೋದು, ಟೇಲರ್ಸ್ ಅಥವಾ ಈ ಒಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರೋರು ಇರಬಹುದು ಅಲ್ವಾ. ನಮಗೆ ಕಲೀಲಿಕ್ಕೆ ಅವಕಾಶ ಇರುತ್ತೆ ಎಷ್ಟೋ ವಿಷಯಗಳು, ಹಾಗಂತ ನಾವು ಅದನ್ನೇ ಮಾಡ್ಕೋತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದೇ ರೀತಿ ಒಂದು ಸಮಾಜದಲ್ಲಿ ನಮಗೆ ಬೇಕಾಗಿರೋ ಎಲ್ಲ ಕೆಲಸವನ್ನು ಸ್ವಂತಿಕೆಯಿಂದ ನಾವು ಮಾಡಲಿಕ್ಕೆ ಆಗೋದಿಲ್ಲ. ನಾವೇ ನಮ್ಮ ಫುಡ್ಡನ್ನು ಬೆಳೆದುಕೊಳ್ಳಿಕ್ಕಾಗೋದಿಲ್ಲ. ನಮ್ಮ ಮನೆಯನ್ನು ಕಟ್ಟಿಸಿದವ್ರು ನಾವಾಗಿರಬಹುದು, ನಮ್ಮ ತಂದೆ ತಾಯಿ ಆಗಿರಬಹುದು. ಆದರೆ ಪ್ರತಿಯೊಂದು ಇಟ್ಟಿಗೆಯನ್ನು ಅವರೇ ಬಂದು ಕೂರಿಸಿರೋದಿಲ್ಲ ಅಲ್ವಾ. ತುಂಬ ಜನರ ಸಹಾಯ ಬೇಕಿರುತ್ತೆ. ನಮ್ಮ ಬಟ್ಟೆ ಎಲ್ಲೋ ತಯಾರಾಗಿರುತ್ತೆ, ನಾವು ಅದನ್ನು ಈಗ ಧರಿಸ್ತಾ ಇರ್ತೇವೆ. ನಮ್ಮ ಮೊಬೈಲ್ ಇರುತ್ತೆ, ನಮ್ಮ ಕೈಲಿ ಬಂದ ಮೇಲೆ ಅದು ನಮ್ಮ ಮೊಬೈಲು. ಬರೋದಕ್ಕಿಂತ ಮೊದಲು ಎಷ್ಟೋ ಸ್ಟೇಜ್ಗಳನ್ನು ದಾಟಿ ಯಾರ್ಯಾರೋ ವ್ಯಕ್ತಿಗಳ ಕೈಯಿಂದ ಅದು ರೂಪುಗೊಂಡಿರುತ್ತೆ. ಹಾಗಾಗಿ ಸಮಾಜದಲ್ಲಿ ಒಂದು ವೇಳೆ ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು, ಪ್ರತಿಯೊಂದು ಕೆಲಸವನ್ನು ತಾವೇ ಮಾಡಿಕೊಂಡ್ರೆ ಆವಾಗ ಸೊಸೈಟಿ ಅಥವಾ ನಮ್ಮ ಭಾರತ ರಿಚ್ ಆಗುತ್ತಾ ಅನ್ನೋಂಥ ಪ್ರಶ್ನೆ ಬರುತ್ತೆ. ಅಂದರೆ ಏನು ನಾ ಹೇಳ್ತಾ ಇರೋದು, ಸೆಲ್ಫ್ ಡಿಪೆಂಡೆನ್ಸಿ. ನೀವು ಯಾರ ಮೇಲೂ ಡಿಪೆಂಡ್ ಆಗಿರೋದಿಲ್ಲ. ನಿಮ್ಗೆ ಏನು ಬೇಕೋ ಪ್ರತಿಯೊಂದೂ ನೀವೇ ಮಾಡ್ಕೊಳ್ತೀರಿ. ಹೊರಗಿನ ಸಮಾಜದ ಜೊತೆ ನಿಮಗೆ ಯಾವುದೇ ಕೊಡುಗೆ ಅಥವಾ ಕೊಳ್ಳೋದು ಏನೂ ಇರೋದಿಲ್ಲ. ನಿಮಗೆ ಬೇಕಾಗಿರೋದನ್ನ ನೀವೇ ಮಾಡಿಕೊಂಡ್ರೆ ಅವಾಗ ಸಮಾಜ ರಿಚ್ ಆಗ್ತಾ ಹೋಗುತ್ತಾ, ಪೂವರ್ ಆಗ್ತಾ ಹೋಗುತ್ತಾ ಅಂತ ಪ್ರಶ್ನೆ ಬಂದಾಗ ಸಮಾಜ ರಿಚ್ ಆಗೋದಿಲ್ಲ ಅಂತ ಹೇಳ್ತಾರೆ ಅರ್ಥಶಾಸ್ತ್ರಜ್ಞರು. ಯಾಕಂದರೆ ಮೋರ್ ಸೆಲ್ಫ್ ಡಿಪೆಂಡೆಂಟ್ ಇಂಡಿವಿಜುವಲ್ಸ್, ಯಾವಾಗ ಜಾಸ್ತಿ ಸೆಲ್ಫ್ ಡಿಪೆಂಡೆಂಟ್ ಇಂಡಿವಿಜುವಲ್ಸ್ ಹೆಚ್ಚಾಗ್ತಾ ಇರ್ತಾರೋ ಅವಾಗ ಸಮಾಜ ಪೂವರ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಯಾಕೆ ಹೀಗಾಗುತ್ತೆ ಅಲ್ವಾ. ನಾವೆಲ್ಲ ಸೆಲ್ಫ್ ಡಿಪೆಂಡೆಂಟ್ ಆದರೆ ಸಮಾಜ ಈಗ ಇನ್ನಷ್ಟು ಬೆಳಿಬೇಕಿತ್ತಲ್ವಾ, ಪ್ರಾಸ್ಪರ್ ಆಗಬೇಕಿತ್ತಲ್ವಾ ಅಂತ ನಮ್ಗೆ ಅನಿಸ್ಬಹುದು. ಆದರೆ ನೋಡಿ, ಪ್ರಾಸ್ಪ್ಯಾರಿಟಿ ಡಸಂಟ್ ಮೀನ್ ಎವ್ರಿ ಒನ್ ಡಸ್ ಎವ್ರಿಥಿಂಗ್. ನಮಗೂ ಬೇಕಾಗಿರೋದನ್ನ ನಾವೇ ಮಾಡ್ತಾ ಇದ್ದೇವೆ, ಹಾಗೆ ಪ್ರತಿಯೊಬ್ಬರು ಅವ್ರ ಕೆಲಸಗಳನ್ನು ಅವರೇ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅದು ಪ್ರಾಸ್ಪ್ಯಾರಿಟಿ ಅಲ್ಲ. ಪ್ರಾಸ್ಪ್ಯಾರಿಟಿ ಅಂತಂದ್ರೆ ಏನು? ಎವ್ರಿ ಒನ್ ಡಸ್ ಒನ್ ಥಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಪ್ಲಸ್ ಎಕ್ಸ್ಚೇಂಜ್ ವಿತ್ ಅದರ್ಸ್. ಈಗ ನೀವು ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರಬಹುದು, ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳೋಣ. ನೀವು ಆ ಕೆಲಸವನ್ನು ಚೆನ್ನಾಗಿ ಮಾಡಿದ್ರೆ ಆ ಕೆಲಸದಿಂದ ಕಂಪ್ನಿಗೆ ಒಳ್ಳೆಯದಾಗುತ್ತೆ, ಕಂಪ್ನಿಗೆ ಲಾಭ ಹೆಚ್ಚಾಗಬಹುದು, ಲಾಭದಿಂದ ನಿಮಗೂ ಸಹ ಸ್ಯಾಲ್ರಿ ಹೆಚ್ಚಾಗಬಹುದು, ನಿಮ್ಮ ಸುತ್ತಮುತ್ತಲು ಇರೋರಿಗೂ ಸಹ ಹೆಲ್ಪ್ ಆಗಬಹುದು. ನಿಮ್ಮ ಕೆಲಸವನ್ನು ನೀವು ಚೆನ್ನಾಗಿ ಮಾಡೋದ್ರಿಂದ ಕಂಪ್ನಿ ಬೆಳೆಯುತ್ತೆ, ಕಂಪ್ನಿಯಿಂದ ಸಮಾಜಕ್ಕೆ ಕೊಡುಗೆ ಸಿಗುತ್ತೆ, ಎಷ್ಟೋ ವಸ್ತುಗಳು ಸೇವೆಗಳು ಮಾರಾಟ ಆಗುತ್ತೆ. ಸೊ ಯಾವಾಗ ಪ್ರತಿಯೊಬ್ಬರು ಒಂದು ಕೆಲಸವನ್ನು ಚೆನ್ನಾಗಿ ಮಾಡ್ತಾರೋ ಅದರ ಜೊತೆ ಪರಸ್ಪರ ವಿನಿಮಯ. ಒಂದು ಕಂಪ್ನಿ ಶೂ ಚೆನ್ನಾಗಿ ಮಾಡುತ್ತೆ, ಇನ್ನೊಂದು ಕಂಪ್ನಿ ವಾಚ್ ಚೆನ್ನಾಗಿ ಮಾಡುತ್ತೆ. ಮನುಷ್ಯನಿಗೆ ಶೂನೂ ಬೇಕು, ವಾಚು ಬೇಕು. ಎರಡು ಕಂಪ್ನಿಗಳಿಂದ ಸಮಾಜಕ್ಕೆ ಕೊಡುಗೆ ಸಿಕ್ತು. ಒಂದು ರೈತ ಭತ್ತವನ್ನು ಬೆಳಿಬಹುದು, ಇನ್ನೊಬ್ಬ ಗೋಧಿಯನ್ನು ಬೆಳಿಬಹುದು ಅಲ್ವಾ, ಅಕ್ಕಿ ಗೋಧಿ ಹೀಗೆ ಬೇರೆ ಬೇರೆ ಪದಾರ್ಥಗಳನ್ನು ಬೆಳಿಬಹುದು. ನಮಗೆ ಎಲ್ಲವೂ ಬೇಕು. ಸಮತೋಲಿತ ಆಹಾರ ಅಂತ ಏನು ಕರಿತೇವೆ, ಬ್ಯಾಲೆನ್ಸ್ಡ್ ಡಯಟ್ ಅಂತ. ಬ್ಯಾಲೆನ್ಸ್ಡ್ ಡಯಟಿಗೆ ಎಲ್ಲ ಬೇಕು, ಪೋಷಕಾಂಶಗಳು, ಪ್ರೋಟೀನು, ವಿಟಮಿನು, ಜೀವಸತ್ವಗಳು ಎಲ್ಲ ಬೇಕು. ಎಲ್ಲ ಬೇಕು ಅಂದಾಗ ಪ್ರತಿಯೊಬ್ಬನು ನನಗೆಲ್ಲ ಬೇಕು ಅಂತ ಅವನೇ ಹೋಗಿ ಎಲ್ಲ ಬೆಳೆದುಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ. ಲಿಮಿಟೆಡ್ ರಿಸೋರ್ಸಸ್, ಲಿಮಿಟೆಡ್ ಅಮೌಂಟ್ ಆಫ್ ಟೈಮ್ ಇರುತ್ತೆ ನಮ್ಮ ಹತ್ರ, ಎಲ್ಲವೂ ನಾವೇ ಮಾಡಲಿಕ್ಕೆ ಆಗೋದಿಲ್ಲ. ಮೊದಲನೇ ವಿಷಯ ನೆನ್ಪು ಮಾಡ್ಕೊಳ್ಳಿ, ಸ್ಕ್ಯಾರ್ಸಿಟಿ, ಚಾಯ್ಸಸ್, ಆಪರ್ಚುನಿಟಿ ಕಾಸ್ಟ್. ನೆನಪಾಗ್ತಾ ಇದೆಯಾ? ಸೊ ಆ ರೀತಿ ಒಬ್ಬ ವ್ಯಕ್ತಿ ಕೆಲವು ವಿಷಯಗಳನ್ನು ಚೆನ್ನಾಗಿ ಮಾಡಿದರೆ ಉಳಿದವರು ಇನ್ನೂ ಕೆಲವು ವಿಷಯಗಳನ್ನು ಚೆನ್ನಾಗಿ ಮಾಡ್ತಾ ಹೋಗ್ತಾರೆ. ಈ ರೀತಿ ಎಲ್ಲರೂ ಸಹ ಒಗ್ಗೂಡಿದರೆ ಆವಾಗ ಪರಸ್ಪರ ವಿನಿಮಯ ಸಾಧ್ಯ ಆಗುತ್ತೆ, ಎಕ್ಸ್ಚೇಂಜ್ ಸಾಧ್ಯ ಆಗುತ್ತೆ. ನಮ್ಮ ದೇಹವನ್ನೇ ನೀವು ಪರಿಗಣಿಸ್ಕೊಳ್ಳಿ. ನಮ್ಮ ದೇಹದಲ್ಲಿ ಮೆದುಳಿದೆ, ಹೃದಯ ಇದೆ ಅಲ್ವಾ. ಯಾವುದೇ ಒಂದು ಆರ್ಗನ್ ಅಥವಾ ಯಾವುದೇ ಒಂದು ಅಂಗ ಇಂಡಿಪೆಂಡೆಂಟ್ ಆಗಿಲ್ಲ. ಪ್ರತಿಯೊಂದು ಒಂದರ ಮೇಲೆ ಇಂಟರ್ ಡಿಪೆಂಡೆಂಟ್ ಆಗಿದೆ, ಒಂದನ್ನೊಂದು ಅವಲಂಬಿಸ್ಕೊಂಡಿರುತ್ತೆ. ಎಲ್ಲ ಅಂಗಗಳು ಸೇರಿದರೆ ಲೈಫ್ ಕ್ರಿಯೇಟ್ ಆಗೋದು. ಇನ್ ದ ಸೇಮ್ ವೇ ಎಕಾನಮಿ ವರ್ಕ್ಸ್. ಅದೇ ರೀತಿ ಅರ್ಥಶಾಸ್ತ್ರ ಅಥವಾ ಅರ್ಥವ್ಯವಸ್ಥೆ ಕೆಲಸ ಮಾಡುತ್ತೆ. ಒಂದು ಹಳ್ಳಿಯಲ್ಲಿ ಪಾಟರ್, ಮಡಿಕೆ ಮಾಡೋರು ಇರ್ತಾರೆ, ಫಾರ್ಮರ್ ಇರ್ತಾರೆ, ಬೈಸಿಕಲ್ ರಿಪೇರಿ ಮಾಡೋರು ಇರ್ತಾರೆ, ಟೀಚರ್ ಇರ್ತಾರೆ. ಟೀಚರ್ ಹೋಗಿ ಪಾಟ್ರಿ ಮಾಡಬಹುದು, ಅವಕಾಶ ಇದೆ, ಆದರೆ ಅವರು ಮಾಡೋದಿಲ್ಲ. ಯಾಕಂತಂದರೆ ಒಬ್ಬ ಟೀಚರ್ ಅಥವಾ ಬೈಸಿಕಲ್ ರಿಪೇರ್ ಮಾಡೋರು
ಪಾಟ್ರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಿಜವಾಗ್ಲೂ ಯಾವ ಕೆಲಸದಲ್ಲಿ ಅವರಿಗೆ ಒಂದು ಹಿಡಿತ ಇರುತ್ತೋ ಆ ಕೆಲಸವನ್ನು ಅವರು ಬಿಟ್ಕೊಡ್ಬೇಕಾಗತ್ತೆ. ಎವ್ರಿ ಅವರ್ ಸ್ಪೆಂಟ್ ಆನ್ ಎವರೇಜ್ ವರ್ಕ್ ಮೀನ್ಸ್ ಲಾಸ್ಟ್ ಅವರ್ ಫಾರ್ ಬೆಸ್ಟ್ ಸ್ಕಿಲ್. ಏನದರ ಅರ್ಥ? ಉದಾಹರಣೆಗೆ ನೀವು ಒಬ್ಬ ಫಾರ್ಮರ್ ಅಂತ ಕನ್ಸಿಡರ್ ಮಾಡಿ. ನೀವೊಬ್ಬರು ಫಾರ್ಮರ್, ನಿಮಗೆ ಕೃಷಿಯಲ್ಲಿ ತುಂಬ ಚೆನ್ನಾಗಿ ಒಂದು ಜ್ಞಾನ ಇದೆ. ಬೆಳೆಗಳನ್ನು ಬೆಳೆಯೋದಿರಬಹುದು, ಎಲ್ಲ ರೀತಿಯಾದಂಥ ಒಂದು ಆ ಕೃಷಿಯನ್ನು ಕರಗತ ಮಾಡ್ಕೊಂಡಿದ್ದೀರಿ ನೀವು. ಈಗ ನೀವು ಹೋಗಿ ಪಾಟ್ರಿ ಸ್ಟಾರ್ಟ್ ಮಾಡಿದರೆ, ನೀವು ಕೃಷಿನ ಚೆನ್ನಾಗಿ ಮಾಡ್ತಿದ್ರಿ, ಅದರಲ್ಲಿ ನಿಮಗೆ ಲಾಸ್ ಆಗುತ್ತೆ. ಮತ್ತು ಪಾಟ್ರಿ ಕಲೀಲಿಕ್ಕೆ ನಿಮ್ಮ ಒಂದು ಫೀಲ್ಡ್ ಅಲ್ಲ, ಅದನ್ನು ಕಲೀಲಿಕ್ಕೆ ಸಮಯ ಬೇಕು. ಆ ಸಮಯ ಇದೆಯಲ್ವಾ, ಯಾವುದೇ ವಿಷಯಕ್ಕೆ ಎಂಟ್ರಾದಾಗಲೂ ಅದನ್ನು ಕಲೀಲಿಕ್ಕೆ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಅದನ್ನು ಕರಗತ ಮಾಡ್ಕೊಳ್ಳಿಕ್ಕೆ ಸಮಯ ಬೇಕು. ಆ ಸಮಯ ನಿಮಗೆ ಯಾವುದೇ ಲಾಭವನ್ನು ತಂದು ಕೊಡೋದಿಲ್ಲ. ಲರ್ನಿಂಗ್ ಕರ್ವ್ ಅಂತ ಇರುತ್ತೆ. ಯಾವುದೇ ವಿಷಯ ಕಲಿಬೇಕಾದರೂ ಲರ್ನಿಂಗ್ ಕರ್ವ್ ಅನ್ನು ದಾಟಿದ ಮೇಲೆ ಮಾತ್ರ ನಿಮಗೆ ಅದರಿಂದ ಉಪಯೋಗಗಳು ಸ್ಟಾರ್ಟ್ ಆಗುತ್ತೆ. ಸೊ ನೀವು ಒಂದು ಎವರೇಜ್ ವರ್ಕ್ ಮೇಲೆ ಟೈಮನ್ನು ಸ್ಪೆಂಡ್ ಮಾಡಿದ್ರಿ ಅಂತಂದರೆ ಯಾವುದೋ ಬೆಸ್ಟ್ ವರ್ಕ್ ನೀವು ಮಾಡ್ಬೋದಾಗಿತ್ತು, ಅದಕ್ಕೆ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಸ್ಪೆಷಲೈಸೇಷನ್ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ. ಸೊ ಫೋಕಸ್ ಆನ್ ಆಕ್ಟಿವಿಟಿ ಆರ್ ಎಫಿಷಿಯನ್ಸಿ ಆರ್ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಇಸ್ ಹೈಯೆಸ್ಟ್. ನೀವು ಆ ಕೆಲಸ ಮಾಡಿದಾಗ ನಿಮ್ಮ ಎಫಿಷಿಯನ್ಸಿ ಅಥವಾ ನಿಮಗೆ ಬರುವಂಥ ಅಡ್ವಾಂಟೇಜ್ ಹೆಚ್ಚಿರಬೇಕು. ಇಲ್ಲದೇ ಇದ್ದರೆ ನಿಮ್ಗೆ ಅಡ್ವಾಂಟೇಜು ಇಲ್ಲ ಅಥವಾ ನಿಮ್ಮ ಎಫಿಷಿಯನ್ಸಿ ಸಹ ಆ ಕೆಲಸದಲ್ಲಿ ಇಲ್ಲ ಅಂತಂದರೆ ಅದು ಸರಿಯಾದ ಕೆಲಸ ಅಲ್ಲ, ನಿಮಗೆ ಸೂಕ್ತವಾದ ಕೆಲಸ ಅಲ್ಲ. ಬೇರೆ ದಾರಿನೇ ಇಲ್ಲದೆ ಮಾಡಬೇಕಾದಾಗ ನಾವೇನು ಹೇಳಲಿಕ್ಕಾಗಲ್ಲ. ಆದರೆ ಅವಕಾಶಗಳಿದ್ದರೆ, ಇದಕ್ಕಿಂತ ಚೆನ್ನಾಗಿರೋ ಕೆಲಸ ಮಾಡಲಿಕ್ಕೆ ಅವಕಾಶಗಳಿದ್ದರೆ ಆವಾಗ ಅದನ್ನು ನಾವು ಮಾಡಬೇಕಾಗುತ್ತೆ ಅಲ್ವಾ. ಪಾಟರ್ ಏನು ಮಾಡ್ತಾರೆ, ಬರೀ ಮಡಿಕೆ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತಾರೆ. ಕ್ಲಾತ್ಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಕುಕ್ಕಿಂಗ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅಂದರೆ ಅವರದ್ದು ಯಾವುದೋ ಹೋಟೆಲ್ ಸ್ಟಾರ್ಟ್ ಮಾಡೋದಿಲ್ಲ. ಯಾವಾಗ ಆ ಕೆಲಸದ ಮೇಲೆ ಫೋಕಸ್ ಮಾಡ್ತಾರೋ ಅದು ಸ್ಪೆಷಲೈಸೇಷನ್. ಅದರಲ್ಲಿ ಕರತಲಾ ಮಲಕ ಅಂತ ಹೇಳ್ತಾರಲ್ವ, ಕೇಳಿದಿರ ಶಬ್ದವನ್ನು? ಸಂಪೂರ್ಣವಾಗಿ ಮಾಸ್ಟರಿ ಸಾಧಿಸೋದು. ಆವಾಗ ಒಬ್ಬ ವ್ಯಕ್ತಿ ಆ ಕೆಲಸವನ್ನು ಚೆನ್ನಾಗಿ ಮಾಡಿದಾಗ ಆ ಪ್ರಾಡಕ್ಟಿನ ಕ್ವಾಲಿಟಿ ಹೆಚ್ಚಿರುತ್ತೆ. ಮತ್ತು ರಿಪಿಟೇಷನ್, ಯಾವಾಗ ಪದೇ ಪದೇ ಆ ಕೆಲಸವನ್ನು ಮಾಡ್ತಾ ಇರ್ತೀರೋ ಆವಾಗ ಬಹಳ ಸ್ಪೀಡಾಗಿ ಅದರಲ್ಲಿ ನಿಮ್ಗೆ ಹಿಡಿತ ಬರುತ್ತೆ, ಬಹಳ ಬೇಗ ಅದನ್ನು ನೀವು ಮುಗಿಸ್ಬಹುದು. ಆ ಕೆಲಸದಲ್ಲಿ ನೀವು ನಿಷ್ಣಾತರಾಗ್ತೀರಿ. ಮತ್ತು ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಅಂತ ಒಂದು ಶಬ್ದ ಬಂತು ಮೇಲೆ, ಅಂದರೆ ನೀವು ಒಂದು ವೇಳೆ ತುಂಬ ಕೆಲಸಗಳನ್ನು, ಉದಾಹರಣೆಗೆ ನೀವು ಹಾಡೋದ್ರಲ್ಲಿ, ಸಿಂಗಿಂಗ್ನಲ್ಲಿ ಚೆನ್ನಾಗಿದ್ದೀರಿ, ಡ್ಯಾನ್ಸಿಂಗಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ, ನೀವು ಒಂದು ಇಂಜಿನಿಯರ್ ಅಂತ ಇಟ್ಕೊಳ್ಳೋಣ, ಮತ್ತು ಅದರ ಜೊತೆ ಬೇರೆ ಯಾವುದಾದ್ರೂ ಒಂದು ಫೀಲ್ಡು, ಪಾಟ್ರಿ ಮಾಡೋದು ಅಂತಲೇ ಇಟ್ಕೊಳ್ಳಿ. ಇಷ್ಟೆಲ್ಲ ಕಲೆಗಳಿದೆ ನಿಮಗೆ, ಇಷ್ಟೆಲ್ಲ ಸಾಮರ್ಥ್ಯ ಇದೆ, ಟ್ಯಾಲೆಂಟ್ ಇದೆ. ಇವನ್ ಇಫ್ ಗುಡ್ ಎಟ್ ಮೆನಿ ಥಿಂಗ್ಸ್, ಸೊಸೈಟಿ ಬೆನಿಫಿಟ್ಸ್ ವೆನ್ ಈಚ್ ಪರ್ಸನ್ ಡಸ್ ವಾಟ್ ದೇ ಡು ರಿಲೇಟಿವ್ಲಿ ಬೆಸ್ಟ್. ನಿಮ್ಮನ್ನು ಒಬ್ಬ ಇಂಜಿನಿಯರ್ ಆಗಿ ಹೈರ್ ಮಾಡಿದರೆ, ಇಂಜಿನಿಯರ್ ಆಗಿ ನೀವು ಚೆನ್ನಾಗಿ ಕೆಲಸ ಮಾಡಿದರೆ ಮಾತ್ರ ನಿಮಗೆ ಸ್ಯಾಲ್ರಿ ಬರೋದು. ನೀವು ಸಿಂಗಿಂಗ್ ಚೆನ್ನಾಗಿ ಮಾಡ್ತೀರಂತ ಇಂಜಿನಿಯರ್ನ ಸ್ಯಾಲ್ರಿ ಜಾಸ್ತಿ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಒಂದು ಕಂಪ್ನಿಗೆ ನೀವು ಜಾಯ್ನ್ ಆಗಿದ್ದೀರಿ, ಕಂಪ್ನಿ ನಿಮಗೆ ಸಂಬಳ ಕೊಡೋದು ಯಾಕೆ ಅಂತಂದರೆ ಅವರು ಹೇಳಿದ ಕೆಲಸವನ್ನು ಚೆನ್ನಾಗಿ ಮಾಡಬೇಕು ಅಂತ ಅಲ್ವಾ. ಕಂಪ್ನಿಯಲ್ಲಿ ಅಥವಾ ನೀವು ಕೆಲಸಕ್ಕೆ ಸೇರಿಕೊಂಡಿರೋ ಜಾಗದಲ್ಲಿ ಚೆನ್ನಾಗಿ ಕೆಲಸ ಮಾಡಿದರೆ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಕಂಪ್ಯಾರಿಟಿವ್ಲಿ ಬೆಸ್ಟ್ ಇರಬೇಕು ನೀವು. ಇಲ್ಲ ಸೇರ್ಕೊಂಡಿರೋದು ಒಂದು IT ಕಂಪ್ನಿಗೆ, ಆದರೆ ಮಾಡ್ತಾ ಇರೋದು ಇಡೀ ದಿನ ಪಾಟ್ರಿ ಅಂತಂದರೆ ನಿಮ್ಮನ್ನು ಕೆಲಸದಿಂದ ತೆಗೆದು ಹಾಕ್ತಾರೆ ಅಲ್ವಾ. ಅವರ ಒಂದು ರಿಕ್ವೈರ್ಮೆಂಟು ಮತ್ತು ನಿಮ್ಮ ಒಂದು ಔಟ್ಪುಟ್ ಎರಡು ಮ್ಯಾಚ್ ಆದಾಗ ಅವರಿಗೆ ಸಮಾಧಾನ ಆಗುತ್ತೆ, ನಿಮಗೆ ಸ್ಯಾಲ್ರಿ ಸರಿಯಾಗಿ ಬರ್ತಾ ಇರುತ್ತೆ. ಸೊ ಸೊಸೈಟಿ ಯಾರಿಗೆ ಮಹತ್ವ ಕೊಡುತ್ತೆ, ಯಾರನ್ನು ಸೊಸೈಟಿ ಮನ್ನಿಸುತ್ತೆ ಅಥವಾ ಮಾನ್ಯತೆ ಕೊಡುತ್ತೆ ಅಂತಂದರೆ ಸೊಸೈಟಿಗೆ ಬೇಕಾಗಿದ್ದನ್ನು ಕೊಡೋರಿಗೆ. ಸೊ ಇಫ್ ಎವ್ರಿ ಒನ್ ಸ್ಪೆಷಲೈಸಸ್, ಹೂ ಕಂಬೈನ್ಸ್ ಎವ್ರಿಥಿಂಗ್ ಇನ್ ಟು ಒನ್ ಪ್ರಾಡಕ್ಟ್. ಹಾಗಾದರೆ ಪ್ರತಿಯೊಬ್ಬರು ಬೇರೆ ಬೇರೆ ಕೆಲಸದಲ್ಲಿ ಸ್ಪೆಷಲೈಸೇಷನ್ ಹೊಂದಿರ್ತಾರೆ. ಹಾಗಾದರೆ ಒಂದು ಪ್ರಾಡಕ್ಟ್ ನಮ್ಮ ಕೈಗೆ ಬರೋದು ಯಾವಾಗ? ಒಂದು ಟೇಬಲ್ ಎಕ್ಸಾಂಪಲ್ ತಗೊಳ್ಳಿ. ಟೇಬಲ್ ಇದೆ, ಟೇಬಲ್ಲು ಈಗ ಒಬ್ಬ ಕಾರ್ಪೆಂಟರ್ ಸಹ ಅದನ್ನು ಮಾಡಬಹುದು. ತುಂಬ ಸಮಯ ತೆಗೆದುಕೊಂಡು ಪ್ರತಿಯೊಂದು ಪ್ರೊಸೆಸನ್ನು ಒಬ್ಬ ಕಾರ್ಪೆಂಟರೇ ಕೂತ್ಕೊಂಡು ಮಾಡಬಹುದು. ಆದರೆ 5 ಜನ ವರ್ಕರ್ಸ್ ಇರ್ತಾರೆ ಅಂತ ಇಟ್ಕೊಳ್ಳೋಣ. 5 ಜನರಲ್ಲಿ ಒಬ್ಬ ವುಡ್ ಕಟ್ ಮಾಡ್ತಾರೆ, ಇನ್ನೊಬ್ಬರು ಅದನ್ನು ಸ್ಮೂತ್ ಮಾಡ್ತಾರೆ, ಬೇರೆಯವರು ಪಾರ್ಟ್ಸ್ಗಳನ್ನು ಜಾಯಿನ್ ಮಾಡ್ತಾರೆ, ಇನ್ನೊಬ್ಬರು ಪೇಂಟ್ ಮಾಡ್ತಾರೆ, ಮತ್ತೊಬ್ಬರು ಕ್ವಾಲಿಟಿ ಚೆಕ್ ಮಾಡ್ತಾರೆ, ಮತ್ತೊಬ್ಬರು ಮಾರ್ಕೆಟಿಂಗ್ ನೋಡ್ಕೊಳ್ತಾರೆ. ಹೀಗೆ
ಬೇರೆ ಬೇರೆ ವ್ಯಕ್ತಿಗಳು ಒಂದು ಕೆಲಸವನ್ನು, ಅವರಿಗೆ ವಹಿಸಿದ ಕೆಲಸವನ್ನು ಚೆನ್ನಾಗಿ ಮಾಡ್ತಾರೆ. ಸೊ ಈ ರೀತಿ ವರ್ಕನ್ನು ವ್ಯಕ್ತಿಗಳ ನಡುವೆ ಬೇರೆ ಬೇರೆ ವಿಭಾಗಗಳಾಗಿ ಡಿವೈಡ್ ಮಾಡೋದನ್ನು ನಾವು ಡಿವಿಷನ್ ಆಫ್ ಲೇಬರ್ ಅಂತ ಕರೀತೇವೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಎಲ್ಲ ಕೆಲಸವನ್ನು ಮಾಡ್ತಾ ಇಲ್ಲ. ನೋ ಒನ್ ಈಸ್ ಮೇಕಿಂಗ್ ಎಂಟೈರ್ ಟೇಬಲ್. ವರ್ಕ್ ಇಸ್ ಡಿವೈಡೆಡ್ ಇಂಟು ಸ್ಪೆಷಲೈಸ್ಡ್ ಟಾಸ್ಕ್. ಆ ವರ್ಕನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ನಾವು ಹಂಚ್ತಾ ಇದ್ದೇವೆ, ಡಿವೈಡ್ ಮಾಡ್ತಾ ಇದ್ದೇವೆ. ಒಬ್ಬರು ಚೆನ್ನಾಗಿ ವುಡ್ ಕಟ್ ಮಾಡೋದು, ಅದೇ ಅವ್ರ ಕೆಲಸ, ಅದರಲ್ಲಿ ಸ್ಪೆಷಲೈಸ್ ಆಗಿರ್ತಾರೆ. ಇನ್ನೊಬ್ಬರು ಪೇಂಟಿಂಗ್ನಲ್ಲಿ ಸ್ಪೆಷಲೈಸೇಷನ್ ಹೊಂದಿರ್ತಾರೆ, ಅವರು ಅದನ್ನು ಮಾತ್ರ ಮಾಡೋದು. ಅವಾಗ ಹೇಗಾಗುತ್ತೆ ಅಂತಂದರೆ, ಮೊದಲು ವುಡ್ ಕಟ್ ಮಾಡ್ತಾರೆ ಅಲ್ವಾ, ಆಮೇಲೆ ಸ್ಮೂತ್ ಮಾಡ್ತಾರೆ ಅದನ್ನು. ಈ ರೀತಿ ಒಬ್ಬ ವ್ಯಕ್ತಿಯ ಔಟ್ಪುಟ್ ಇನ್ನೊಬ್ಬ ವ್ಯಕ್ತಿಯ ಇನ್ಪುಟ್ ಆಗಿರುತ್ತೆ. ಇವರ ಔಟ್ಪುಟ್ ಮುಂದಿನ ವ್ಯಕ್ತಿಗೆ ಇನ್ಪುಟ್ ಆಗಿರುತ್ತೆ. ಇದೊಂದು ರಿಲೇ ರೇಸ್ ಥರ. ಸ್ಪೋರ್ಟ್ಸಲ್ಲಿ ಚಿಕ್ಕವರಿದ್ದಾಗ ನೀವು ಆಡಿರಬಹುದು, ರಿಲೇ ರೇಸ್, ಮುಂದಿನವರಿಗೆ ಪಾಸ್ ಮಾಡೋದು ಅಲ್ವಾ. ಸೊ ಇವರಿಂದ ಬಂದಿರುವಂಥ ಔಟ್ಪುಟ್ಟನ್ನು ತೆಗೆದುಕೊಂಡು ಇವರು ಅದನ್ನು ಇನ್ಪುಟ್ಟಾಗಿ ಕನ್ಸಿಡರ್ ಮಾಡಿ ತಮ್ಮ ಒಂದು ಔಟ್ಪುಟ್ ಕೊಡ್ತಾರೆ. ನೆಕ್ಸ್ಟ್ ಸ್ಟೇಜಲ್ಲಿ ಇರೋರಿಗೆ ಅದು ಇನ್ಪುಟ್ ಆಗುತ್ತೆ. ಸೊ ಒನ್ ಪರ್ಸನ್ಸ್ ಔಟ್ಪುಟ್ ಇಸ್ ನೆಕ್ಸ್ಟ್ ಪರ್ಸನ್ಸ್ ಇನ್ಪುಟ್. ಫೈನಲ್ ಆಗಿ ಒಂದು ಟೇಬಲ್ ಕ್ರಿಯೇಟ್ ಆಗುತ್ತೆ, ರೆಡಿ ಆಗುತ್ತೆ. ಅದೇನು? ರಿಸಲ್ಟ್ ಆಫ್ ಸಿಸ್ಟಮ್, ನಾಟ್ ಒನ್ ವರ್ಕರ್. ಒಬ್ಬ ವ್ಯಕ್ತಿಯಿಂದ ಆಗಿರೋದಲ್ಲ ಆ ಟೇಬಲ್ಲು, ಇಡೀ ಒಂದು ಸಿಸ್ಟಮ್ ಕೆಲಸ ಮಾಡ್ತಾ ಇದೆ. ಇಲ್ಲಿ ನಮ್ಮ ದೇಹದಲ್ಲೂ ಹಾಗೆ ಅಲ್ವಾ. ನೋ ಸಿಂಗಲ್ ಆರ್ಗನ್ ಕ್ರಿಯೇಟ್ಸ್ ಬಾಡಿ. ಮೆದುಳನ್ನು ತೆಗೆದು ಇದೇ ದೇಹ, ಹೃದಯವನ್ನು ತೆಗೆದು ಇದು ಮಾತ್ರ ದೇಹ ಅಂತ ಹೇಳಲಿಕ್ಕಾಗೋದಿಲ್ಲ. ಇಡೀ ದೇಹ ಸರಿಯಾಗಿರಬೇಕು ಅಂತಂದರೆ ಎಲ್ಲ ಆರ್ಗನ್ಗಳು ಪರಸ್ಪರ ಚೆನ್ನಾಗಿ ಕೆಲಸ ಮಾಡಬೇಕು. ಸೊ ನಮ್ಮ ಪ್ರಕೃತಿ ದೇಹದಲ್ಲಿ ಆಲ್ರೆಡಿ ಡಿವಿಷನ್ ಆಫ್ ಲೇಬರ್ ಮಾಡಿಟ್ಬಿಟ್ಟಿದೆ ಅಲ್ವಾ. ಯಾವ ಒಂದು ಅಂಗ ಯಾವ ಕೆಲಸವನ್ನು ಮಾಡಬೇಕು, ಅದು ಡಿವಿಷನ್ ಆಫ್ ಲೇಬರ್. ಕೆಲಸಗಳನ್ನು ಸರಿಯಾಗಿ ಹಂಚೋದು, ಡಿವೈಡ್ ಮಾಡೋದು. ಮೊದಲನೇ ಕಾನ್ಸೆಪ್ಟು ಸ್ಪೆಷಲೈಸೇಷನ್. ಒಂದು ಕೆಲಸವನ್ನು ಚೆನ್ನಾಗಿ ಸಮರ್ಥವಾಗಿ ಮಾಡೋದು, ಅದು ಸ್ಪೆಷಲೈಸೇಷನ್. ನೀವು ಆ ಕೆಲಸವನ್ನು ಚೆನ್ನಾಗಿ ಮಾಡ್ತೀರಿ ಅಂತಂದರೆ ಅದರಲ್ಲಿ ನಿಮಗೆ ಕೆಲಸ ಸಿಗುತ್ತೆ. ಇನ್ನೊಬ್ಬರು ಇನ್ನೊಂದು ಕೆಲಸದಲ್ಲಿ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಅವರಿಗೆ ಆ ಕೆಲಸ ಸಿಗುತ್ತೆ. ಎಲ್ಲ ಸೇರಿ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಕ್ರಿಯೇಟ್ ಆಗುತ್ತೆ. ಸೊ ಸ್ಪೆಷಲೈಸೇಷನ್ ಆ್ಯಂಡ್ ಡಿವಿಷನ್ ಆಫ್ ಲೇಬರ್. ಹಾಗಾಗಿ ಸೊಸೈಟಿಯಲ್ಲಿ ಒಳ್ಳೆ ಪ್ರಾಸ್ಪೆರಿಟಿ ಬರಬೇಕು ಅಂತಂದರೆ ಇದು ಎರಡೂ ಇರಬೇಕು. ನೋಡಿ, ವೈ ಸ್ಪೆಷಲೈಸೇಷನ್ ಮೇಕ್ಸ್ ಸೊಸೈಟಿ ರಿಚರ್ ಅಂತ ಪ್ರಶ್ನೆ ಬಂದರೆ, ನೋಡಿ, ಮಾಸ್ಟರಿ ರಿಕ್ವೈರ್ಸ್ ರಿಪಿಟೇಷನ್. ಒಂದು ಕೆಲಸವನ್ನು ಪದೇ ಪದೇ ನೀವು ಮಾಡಿದಾಗ ನಿಮಗೆ ಬೋರ್ ಆಗಲಿ ಏನಾಗಲಿ ಸಂಬಂಧನೇ ಇಲ್ಲ, ಆದರೂ ಈ ಕೆಲಸವನ್ನು ಚೆನ್ನಾಗಿ ಮಾಡಬೇಕು ನಾನು ಗುರಿಯನ್ನು ಇಟ್ಟುಕೊಂಡು ನೀವು ಮಾಡ್ತಾ ಇದ್ದಾಗ ಅದರಲ್ಲಿ ನಿಮಗೆ ಮಾಸ್ಟರಿ ಬರುತ್ತೆ, ನೀವು ನಿಷ್ಣಾತರಾಗ್ತೀರಿ. ಮತ್ತು ಟೈಮ್ ಸೇವ್ ಆಗುತ್ತೆ. ಪದೇ ಪದೇ ಮತ್ತು ಬೇರೆ ಬೇರೆ ಕೆಲಸಗಳನ್ನು ಸ್ವಿಚ್ ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇತ್ತು, ಆ ಟೈಮ್ ಸೇವ್ ಆಗುತ್ತೆ. ಒಬ್ಬ ಅಡಿಗೆ ಮಾಡೋರು ಇರ್ತಾರೆ ಅಂತ ಇಟ್ಕೊಳ್ಳಿ, ಒಂದು ಹೋಟೆಲ್ ಓಪನ್ ಮಾಡಿದ್ದಾರೆ. ಹೋಟೆಲಲ್ಲಿ ಅವ್ರು ಮಾತ್ರ ಇದ್ದಾರೆ, ಚೆಫು ಅವರೇ. ಅಂದರೆ ಕುಕ್ಕಿಂಗ್ ಮಾಡೋರು, ಬಿಲ್ಲಿಂಗು, ವಾಷಿಂಗ್ ಯುಟೆನ್ಸಿಲ್, ಪಾತ್ರೆ ತೊಳೆಯೋದು ಎಲ್ಲವನ್ನೂ ಒಬ್ಬರೇ ಮಾಡಬೇಕು ಅಂತಂದರೆ ಅವರಿಗೆ ಸುಸ್ತಾಗುತ್ತೆ ಅಲ್ವಾ. ಅಂದರೆ ಎಲ್ಲವನ್ನೂ ಒಬ್ಬರೇ ಮಾಡಬೇಕಾಗತ್ತೆ, ಟೈಮ್ ವೇಸ್ಟ್ ಆಗ್ತಾ ಇದೆ. ಆದರೆ ಅವ್ರ ಬದಲು 4 ಜನನ ಅವ್ರು ಹೈರ್ ಮಾಡ್ತಾರೆ ಅಥವಾ 3 ಜನರು ಹೈರ್ ಮಾಡ್ತಾರೆ, ಪ್ರತಿಯೊಬ್ಬರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆವಾಗ ಅವರು ಆ ಒಂದು ಹೋಟೆಲನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು. ಸೊ ಅದು ಡಿವಿಷನ್ ಆಫ್ ಲೇಬರ್. ಮತ್ತು ಅದ್ರ ಜೊತೆ ಏನಾಗುತ್ತೆ, ಸ್ವಿಚ್ಚಿಂಗ್ ಕಾಸ್ಟ್. ಈಗಾಗಲೇ ಹೇಳಿದ್ರೆ ಸ್ವಿಚ್ಚಿಂಗ್ ಕಾಸ್ಟ್ ಕಡಿಮೆ ಆಗುತ್ತೆ, ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಅಲ್ವಾ. ಯಾವಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಬರ್ತಾ ಹೋಗುತ್ತೋ ನೀವು ಮಿಸ್ಟೇಕ್ ಕಡಿಮೆ ಮಾಡ್ತೀರಿ. ತಪ್ಪುಗಳಿಂದ ಕಲಿಯುವಂಥ ಮನಸ್ಸಿರುವವರು ಮಿಸ್ಟೇಕನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ. ಅದು ತಪ್ಪೇ ಅಲ್ಲ ಅಂತ ವಾದಿಸಿರೋರು ಅಥವಾ ವಾದಿಸ್ತಾ ಇರೋರು ಅವರಿಗೆ ನಾವೇನು ಹೇಳಲಿಕ್ಕೂ ಆಗೋದಿಲ್ಲ. ತಾವು ಮಾಡುವ ತಪ್ಪನ್ನು ತಾವೇ ತಿಳ್ಕೊಳ್ಳೋರು ಮತ್ತು ತಿಳ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳೋರಿಗೆ ಜಗತ್ತು ಬಹಳ ಅವಕಾಶ ಕೊಡುತ್ತೆ. ತಾವು ತಪ್ಪೇ ಮಾಡೋದಿಲ್ಲ ಅಂತಿರೋರಿಗೆ ಜಗತ್ತು ಎಲ್ಲ ಕಡೆ ಡೋರನ್ನು ಕ್ಲೋಸ್ ಮಾಡಿಡುತ್ತೆ. ಸೊ ಸ್ಪೆಷಲೈಸ್ಡ್ ಡಾಕ್ಟರ್ ಹತ್ರ ಹೋದರೂ ಒಂದು ಹೃದಯದ ತಜ್ಞರು ಅಂತಿರ್ತಾರೆ ಅಲ್ವಾ. ಈ ರೀತಿ ಆಯಾ ತಜ್ಞರ ಹತ್ರ ಹೋದಾಗ ನಮಗೆ ಹೆಚ್ಚು ಕ್ಲಾರಿಟಿ ಸಿಗುತ್ತೆ, ಒಳ್ಳೆ ಸರ್ವಿಸ್ ಸಿಗುತ್ತೆ. ಮಷಿನ್ಗಳು ಸಹ ಹಾಗೆ. ಯಾವ ಕೆಲಸ ರಿಪಿಟೇಟಿವ್ ಆಗಿರುತ್ತೋ ಅಂಥ ವಿಷಯಗಳನ್ನು ಈಗ ಮಾಡಲಿಕ್ಕೆ ಈಗ AI ಬರ್ತಾ ಇದೆ, ಮಷಿನ್ಗಳು ಬರ್ತಾ ಇದೆ. ಸೊ ಒಂದು ವೇಳೆ ಸ್ಪೆಷಲೈಸೇಷನ್ ಇಲ್ಲದೆ ಇದ್ದರೆ ಆಟೋಮೇಷನ್ ಆಗ್ತಾ ಇರಲಿಲ್ಲ. ಯಾವಾಗ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೋ ಅವಾಗೇನಾಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಇದ್ದರೆ ಅದನ್ನು ತುಂಬ ಕಡೆ ಸೇಲ್ ಮಾಡಬಹುದು. ಸೇಲ್ ಆಯಿತು ಅಂತಂದರೆ ಅದರಿಂದ ರಿಟರ್ನ್ ಬರುತ್ತೆ. ರಿಟರ್ನ್ ಅಥವಾ ಇನ್ವೆಸ್ಟ್ಮೆಂಟ್ ಎಷ್ಟು ಹಾಕಿರ್ತಾರೋ ಸೊ ವಾಪಸ್ ಆದಾಯ ಬರುತ್ತೆ.
ಇನ್ಕಮ್ ಬರುತ್ತೆ. ಇನ್ಕಮ್ ಬಂದಿರೋದನ್ನು ಅವ್ರೇನು ಮಾಡ್ತಾರೆ, ಕಂಪ್ನಿಯವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಯಾರಿಗೆ, ಎಂಪ್ಲಾಯೀಸ್ಗಳಿಗೆ. ಸೊ ಯಾರ್ಯಾರಿಗೆ ಹೆಲ್ಪ್ ಆಯಿತು ಈಗ, ಸೊ ಮೋರ್ ಪ್ರೊಡಕ್ಷನ್ನಿಂದ ತುಂಬ ಪ್ರೊಡಕ್ಷನ್ ಮಾಡಬೇಕು ಅಂತಂದರೆ ಆವಾಗ ಕಾಸ್ಟ್ ಕಡಿಮೆ ಆಗುತ್ತೆ ಅಲ್ವಾ. ನೀವು ದೊಡ್ಡ ಪ್ರಮಾಣದಲ್ಲಿ ಯಾವುದೋ ಒಂದು ವಸ್ತುವನ್ನು ತಯಾರು ಮಾಡ್ತೀರಿ ಅಂತಂದರೆ ಆವಾಗ ಕಾಸ್ಟ್ ರಿಲೇಟಿವ್ಲಿ ಕಡಿಮೆ ಆಗುತ್ತೆ. ಒಂದು ವಸ್ತುವಿಗೆ ನೀವು ಇಡೀ ಕಂಪ್ನಿ ತೆರೆದಿಟ್ರಿ ಅಂತಂದರೆ ನಿಮಗೆ ಲಾಸ್ ಆಗುತ್ತೆ ಅಲ್ವಾ. ಈಗ ಒಂದು ಮೊಬೈಲ್ ಫೋನ್ ನಿರ್ಮಾಣ ಮಾಡಬೇಕು, ಅದಕ್ಕೋಸ್ಕರ ಒಂದು ಕಂಪ್ನಿನೇ ಓಪನ್ ಮಾಡಬೇಕು ಅಂತಂದರೆ ಅವಾಗ ಭಾಳ ಕಾಸ್ಟ್ ಆಗುತ್ತಲ್ವಾ, ಇನ್ಪುಟ್ ಕಾಸ್ಟ್ ಜಾಸ್ತಿ ಇರುತ್ತೆ. ಸೊ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ ಮತ್ತು ಪ್ರಾಡಕ್ಟ್ ಚೀಪಾಗಿ ಸಿಗುತ್ತೆ. ಹೋಲ್ಸೇಲಲ್ಲಿ ನಾವು ಪರ್ಚೇಸ್ ಮಾಡೋದು ಅಂತ ಹೇಳ್ತೀವಲ್ವಾ, ದೊಡ್ಡ ಪ್ರಮಾಣದಲ್ಲಿ ಪರ್ಚೇಸ್ ಮಾಡಿದರೆ ನಮಗೆ ಅದು ಚೀಪಾಗಿ ಸಿಗುತ್ತೆ. ಇದರಿಂದ ಕನ್ಸ್ಯೂಮರಿಗೆ, ಯಾರು ಗ್ರಾಹಕರು ಇರ್ತಾರೋ ಅವರಿಗೆ, ಪ್ರೊಡ್ಯೂಸರ್ಗಳಿಗೆ, ಯಾರು ಮಾರಾಟ ಮಾಡ್ತಾರೆ ಸೆಲ್ಲರ್ಸು ಇರ್ತಾರೋ ಅವರು, ಮತ್ತು ಸೊಸೈಟಿ ಸಮಾಜಕ್ಕೂ ಎಲ್ಲವೂ ಸಹ ಸಿಗ್ತಾ ಹೋಗುತ್ತೆ. ಪ್ರೊಡಕ್ಟಿವಿಟಿ ಹೆಚ್ಚಾಯಿತು, ಇನ್ಕಮ್ ಜಾಸ್ತಿ ಆಯಿತು. ಇನ್ಕಮ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಲಿವಿಂಗ್ ಸ್ಟ್ಯಾಂಡರ್ಡ್, ನಮ್ಮ ಜೀವನ ಮಟ್ಟ ಸುಧಾರಿಸ್ತಾ ಹೋಗುತ್ತೆ. ಸೊ ಫೈನಲ್ ಆಗಿ ಇಕನಾಮಿ ಗ್ರೋ ಆಗುತ್ತೆ. ಸೊ ಒನ್ ಇಂಪ್ರೂವ್ಮೆಂಟ್ ರೀಇನ್ಫೋರ್ಸಸ್ ಅನದರ್. ಒಂದು ಕಡೆ ಅದು ಇಂಪ್ರೂವ್ಮೆಂಟ್ ಕಾಣಿಸ್ಕೊಳ್ತಾ ಇರೋದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇದು ಥಿಯರಿನಾ ಅಥವಾ ರಿಯಾಲಿಟಿನಾ ಅಂತ ನಾವು ಪ್ರಶ್ನೆ ಮಾಡಿದರೆ ಆ್ಯಡಮ್ ಸ್ಮಿತ್ ಅವರು ಒಂದು ಪಿನ್ ಫ್ಯಾಕ್ಟ್ರಿ ಎಕ್ಸಾಂಪಲ್ ಕೊಡ್ತಾರೆ. ಆ್ಯಡಮ್ ಸ್ಮಿತ್ ಅಂದರೆ ಯಾರು, ಚೆಕ್ ಮಾಡಿ, ಇಕನಾಮಿಗೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ವ್ಯಕ್ತಿ. ಆ್ಯಡಮ್ ಸ್ಮಿತ್ ಅವರ ಒಂದು ಪಿನ್ ಫ್ಯಾಕ್ಟ್ರಿ ಎಕ್ಸಾಂಪಲ್. ಈಗ ಒಬ್ಬ ವರ್ಕರ್ ಇರ್ತಾರೆ, ಒಬ್ಬ ವರ್ಕರು ಒಂದು ಪಿನ್ನನ್ನು ರೆಡಿ ಮಾಡಬೇಕು, ಸೇಫ್ಟಿ ಪಿನ್ನನ್ನು. ಒಬ್ಬನೇ ವರ್ಕರ್ ಇದ್ದಾರೆ ಅಂತಂದರೆ ಹೋಗಿ ವೈರ್ ಕಟ್ ಮಾಡೋದು, ಅದನ್ನು ಸ್ಟ್ರೇಟ್ ಮಾಡೋದು, ಶಾರ್ಪ್ ಮಾಡೋದು, ಅದರ ಹೆಡ್ ತಯಾರು ಮಾಡೋದು, ಅಸೆಂಬಲ್ ಮಾಡೋದು. ಸೊ ಈ ರೀತಿ ಆ ಒಬ್ಬ ವ್ಯಕ್ತಿ ಹೆಚ್ಚು ಅಂದರೆ ದಿವಸಕ್ಕೆ 15ರಿಂದ 20 ಸೇಫ್ಟಿ ಪಿನ್ಗಳನ್ನು ಮಾಡಬಹುದಂತೆ ಅವರ ಒಂದು ಥಿಯರಿ ಪ್ರಕಾರ. ಒಂದು ದಿನಕ್ಕೆ ಅಷ್ಟೇ ಮಾಡಲಿಕ್ಕಾಗೋದು. ಅದೇ ಒಂದು ವೇಳೆ 10 ವರ್ಕರ್ಸ್ಗಳಿದ್ದಾರೆ, 10 ವರ್ಕರ್ಗಳು ಬೇರೆ ಬೇರೆ ಕೆಲಸವನ್ನು, ಸ್ಪೆಷಲೈಸೇಷನ್ ಅಂತ ಹೇಳಿದ್ವಲ್ವಾ, ಒಂದು ಕೆಲಸವನ್ನು ಅವ್ರು ಮಾಡ್ತಾನೆ ಇರೋದು. ಅಂದರೆ ಏನು ಮಾಡ್ತಾರೆ, ಇಷ್ಟು ಇದರಲ್ಲಿ 10 ಜನ ಇದ್ದಾರೆ ಅಂದರೆ ಒಬ್ಬರು ಯಾವಾಗಲೂ ವೈರ್ ಕಟ್ ಮಾಡೋದು, ಅದೇ ಕೆಲಸ ಅವರದ್ದು. ಇನ್ನೊಬ್ಬರು ಸ್ಟ್ರೇಟ್ ಮಾಡೋದು, ಶಾರ್ಪ್ ಮಾಡೋದು, ಹೀಗೆ ಪ್ರತಿಯೊಬ್ಬರು ಒಂದೇ ಕೆಲಸವನ್ನು ರಿಪೀಟಾಗಿ ಮಾಡ್ತಾ ಇರ್ತಾರೆ. ಈ ರೀತಿ ಮಾಡಿದರೆ ಒಂದು ದಿನಕ್ಕೆ ಸುಮಾರು 48,000 ಪಿನ್ಗಳನ್ನು ಪ್ರೊಡ್ಯೂಸ್ ಮಾಡಬಹುದಂತೆ. ಒಬ್ಬನೇ ವ್ಯಕ್ತಿಯಾಗಿದ್ದರೆ ಬರೀ 20, ಆದರೆ 10 ಜನ ಈ ರೀತಿ ಎಲ್ಲ ಡಿವೈಡ್ ಮಾಡಿಕೊಂಡು ಅದನ್ನು ಮಾಡಿದರೆ 48,000 ತನಕ ಹೋಗುತ್ತಂತೆ ಆ ಒಂದು ಔಟ್ಪುಟ್. ಇಲ್ಲಿ ವ್ಯಕ್ತಿಗಳ ಸ್ಟ್ರೆಂತ್ ಏನೂ ಜಾಸ್ತಿ ಆಗಿಲ್ಲ. ದೇ ಆರ್ ನಾಟ್ ಸ್ಟ್ರಾಂಗರ್, ದೇ ಆರ್ ನಾಟ್ ಸ್ಮಾರ್ಟರ್ ಅಲ್ವಾ. ಸ್ಮಾರ್ಟ್ ಆಗಿರಬೇಕು ಅಂತ ಅಲ್ಲ, ಆದರೆ ಮೇನ್ ಅಡ್ವಾಂಟೇಜ್ ಏನು ಅಥವಾ ನಾವೇನು ನೋಡ್ತಾ ಇದ್ದೇವೆ ಇಲ್ಲಿ, ವರ್ಕ್ ಇಸ್ ಡಿವೈಡೆಡ್. ಕೆಲಸವನ್ನು ಬೇರೆ ಬೇರೆಯವರಿಗೆ ಡಿವೈಡ್ ಮಾಡಿದ್ದೇವೆ. ಸೊ ಇವತ್ತಿನ ಆಟೋಮೊಬೈಲ್ ಫ್ಯಾಕ್ಟ್ರಿ ಇರಬಹುದು, ಸ್ಮಾರ್ಟ್ಫೋನ್ ಫ್ಯಾಕ್ಟ್ರಿ ಇರಬಹುದು, ಸೆಮಿಕಂಡಕ್ಟರ್ ಪ್ಲಾಂಟ್ಸ್ ಇರಬಹುದು, ಎಲ್ಲ ಕಡೆ ಯಾವ ಒಂದು ಸಿದ್ಧಾಂತ ವರ್ಕ್ ಆಗ್ತಾ ಇದೆ, ಮೊದಲನೇದು ಸ್ಪೆಷಲೈಸೇಷನ್, ಎರಡನೇದು ಡಿವಿಷನ್ ಆಫ್ ಲೇಬರ್. ಒಬ್ಬರು ಒಂದು ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಇರ್ತಾರೆ, ಕೆಲಸ ಎಲ್ರಿಗೂ ಡಿವೈಡ್ ಆಗಿರುತ್ತೆ, ಎಲ್ಲ ಸೇರಿಕೊಂಡು ಆ ಸಿಸ್ಟಮ್ ವರ್ಕ್ ಆಗೋದ್ರಿಂದ ಪ್ರಾಡಕ್ಟ್ ರೆಡಿ ಆಗುತ್ತೆ. ಪ್ರಾಡಕ್ಟ್ ಅಥವಾ ಸರ್ವಿಸ್, ಗೂಡ್ಸ್ ಆರ್ ಸರ್ವಿಸ್ ಅಂತ ಹೇಳ್ಬೋದು. ಇನ್ನು ಸ್ಪೆಷಲೈಸೇಷನಲ್ಲಿ ಸಹ ಆಕ್ಯುಪೇಷನಲ್ ಅಂತ ನಾವು ನೋಡ್ತೇವೆ. ಡಾಕ್ಟರ್ಸ್ಗಳಿರೋದು ನಮ್ಮನ್ನು ಹೀಲ್ ಮಾಡಲಿಕ್ಕೆ, ಟೀಚರ್ಸ್ ಇರೋದು ಎಜುಕೇಟ್ ಮಾಡಲಿಕ್ಕೆ, ನಮಗೆ ತಿಳಿಸ್ಕೊಡ್ಲಿಕ್ಕೆ, ಫಾರ್ಮರ್ಸು ಅಥವಾ ಇಂಜಿನಿಯರ್ಸು, ಟೇಲರ್ಸು. ಸೊ ಅವರವರು ಆಯಾ ಕೆಲಸದಲ್ಲಿ ಸ್ಪೆಷಲೈಸೇಷನ್ ಹೊಂದಿರ್ತಾರೆ. ಈ ರೀತಿ ತಮ್ಮ ಕೆಲಸದಲ್ಲಿ ಸ್ಪೆಷಲೈಸೇಷನ್ ಹೊಂದಿರೋದಕ್ಕೆ ಏನಂತ ಕರಿತೇವೆ, ಆಕ್ಯುಪೇಷನಲ್ ಸ್ಪೆಷಲೈಸೇಷನ್. ಇನ್ನು ಕೆಲವೊಂದು ವಲಯಗಳು ಆ ಒಂದು ಉತ್ಪನ್ನಗಳಿಗೆ ಅಥವಾ ಆ ಒಂದು ವಿಭಾಗಕ್ಕೆ ಹೆಚ್ಚು ಪ್ರಸಿದ್ಧವಾಗಿರುತ್ತೆ. ಟೆಕ್ಸ್ಟೈಲ್ ಇಂಡಸ್ಟ್ರಿ ಇರುತ್ತೆ, ಸ್ಟೀಲ್ ಇಂಡಸ್ಟ್ರಿ, ಆಟೋಮೊಬೈಲ್ಸ್, IT, ಫಾರ್ಮಾಸ್ಯೂಟಿಕಲ್. ಇದೆಲ್ಲ ಏನು, ಇಂಡಸ್ಟ್ರಿಯಲ್ ಸ್ಪೆಷಲೈಸೇಷನ್, ಉದ್ಯಮದ ಮಟ್ಟದಲ್ಲಿ ಸ್ಪೆಷಲೈಸೇಷನ್ ಹೊಂದಿರೋದು. ಇದಾದ್ಮೇಲೆ ಕೆಲವೊಂದು ರೀಜನ್ಗಳು. ಈಗ ಅಸ್ಸಾಮಿಗೆ ನೀವು ಹೋದರೆ ಟೀ ಪ್ಲಾಂಟೇಶನ್ ಜಾಸ್ತಿ ನೋಡ್ತೀರಿ, ಮತ್ತು ಅಸ್ಸಾಂ ಟೀ ಎಲ್ಲ ಕಡೆ ಫೇಮಸ್ಸು. ಯಾಕಂದರೆ ಅಸ್ಸಾಮಿನ ಕ್ಲೈಮೇಟ್, ರೈನ್ಫಾಲ್, ಸಾಯಿಲ್, ಆಲ್ಟಿಟ್ಯೂಡ್, ಹೈಟ್ ಅದರದ್ದು, ಅದು ಎಲ್ಲ ಟೀಗೆ ಹೇಳಿ ಮಾಡಿಸಿದ್ದು. ಟೀಯನ್ನು ಬೆಳಿಲಿಕ್ಕೆ ಅಲ್ಲಿ ಚೆನ್ನಾಗಿ ಅವಕಾಶ ಇದೆ. ಸೊ ಅಸ್ಸಾಂ ಟೀಯಲ್ಲಿ ಸ್ಪೆಷಲೈಸೇಷನ್ ಹೊಂದಿದೆ. ಅದೇ ರೀತಿ ಗುಜರಾತಲ್ಲಿ ಕಾಟನ್, ಯಾಕಂದರೆ ಅಲ್ಲಿ ಬ್ಲ್ಯಾಕ್ ಸಾಯಿಲು, ಕ್ಲೈಮೇಟು, ಆಂಟ್ರಪ್ರಿನರ್ಶಿಪ್ ಇದೆಲ್ಲ ಪೂರಕವಾಗಿದೆ ಒಂದಕ್ಕೊಂದು. ಬೆಂಗಳೂರು ಕಡೆ ಬಂದರೆ IT ವಲಯ, ಹ್ಯೂಮನ್ ಕ್ಯಾಪಿಟಲ್, ತುಂಬ ಜನ ಅಲ್ಲಿ ಹೋಗಿ ಕೆಲಸವನ್ನು ಹುಡುಕ್ತಾ ಇರ್ತಾರೆ. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಜಾಸ್ತಿ ಇದೆ, ಸ್ಟಾರ್ಟಪ್ ಇಕೋಸಿಸ್ಟಮ್ ಇದೆ, ಕನೆಕ್ಟಿವಿಟಿ ಇದೆ ಅಲ್ವಾ. ಇದೆಲ್ಲ ಜಾಸ್ತಿ ಇರೋ ಕಡೆ ಈ IT ವಲಯ ಹೆಚ್ಚು ಪ್ರಾಸ್ಪರ್ ಆಗುತ್ತೆ. ಇನ್ನು ಕೇರಳದ ಕಡೆ ಬಂದರೆ ಸ್ಪೈಸಸ್ ಅಥವಾ ಮಾನ್ಸೂನ್ ಕ್ಲೈಮೇಟ್ ಇದೆ,
ಹಿಸ್ಟೋರಿಕಲ್ ಆಗಿ ಮೊದಲಿಂದ ಟ್ರೇಡ್ ಲಿಂಕ್ಸ್ಗಳು ಅಲ್ಲಿ ಇದೆ, ಮತ್ತು ನ್ಯಾಚುರಲ್ ಸುಟೇಬಿಲಿಟಿ ಇದೆಲ್ಲ ಇರೋದ್ರಿಂದ ಕೇರಳ ಸ್ಪೈಸ್ಗಳಲ್ಲಿ ಸ್ಪೆಷಲೈಸೇಷನ್ ಹೊಂದಿರುತ್ತೆ. ಸೊ ಮೇನ್ ಪಾಯಿಂಟ್ ಏನಂತಂದರೆ ಜಿಯೋಗ್ರಫಿ ಇನ್ಫ್ಲೂಯೆನ್ಸಸ್ ಇಕನಾಮಿಕ್ಸ್ ಅಲ್ವಾ. ನಾವು ಮೊದಲೇ NCERT ಡಿಸ್ಕಸ್ ಮಾಡಬೇಕಾದ್ರೆ ಇದನ್ನು ಹೇಳಿದ್ದೀವಿ ಒಂದು ಸಾರಿ. ಹಿಸ್ಟ್ರಿ ಅಥವಾ ಜಿಯೋಗ್ರಫಿ ನೋಡಬೇಕಾದ್ರೆ ಆ ಭೌಗೋಳಿಕ ಪ್ರದೇಶದ ಸಂರಚನೆ ಹೇಗಿರುತ್ತೆ ಅದರ ಆಧಾರದ ಮೇಲೆ ಆಯಾ ಪ್ರದೇಶ ತನ್ನ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸ್ಕೊಳ್ಳುತ್ತೆ. ನ್ಯಾಚುರಲ್ ಅಡ್ವಾಂಟೇಜಸ್ ಇರೋದ್ರಿಂದ ಆಯಾ ರೀಜನ್ಗಳು ಅದಕ್ಕೆ ಸಂಬಂಧಪಟ್ಟ ಸ್ಪೆಷಲೈಸೇಷನ್ ಹೊಂದಿರುತ್ತೆ. ಇನ್ನು ಸ್ಪೆಷಲೈಸೇಷನ್ ಅಥವಾ ಈ ಒಂದು ಡಿವಿಷನ್ ಆಫ್ ಲೇಬರಿಂದ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಕಾಸ್ಟ್ ಕಡಿಮೆ ಆಗುತ್ತೆ, ಕ್ವಾಲಿಟಿ ಹೆಚ್ಚಾಗುತ್ತೆ. ಮೊದಲೇ ಹೇಳಿರೋದು ಇನೋವೇಷನ್ ಜಾಸ್ತಿ ಆಗುತ್ತೆ. ಇನೋವೇಷನ್ ಯಾಕೆ ಹೆಚ್ಚಾಗುತ್ತೆ ಅಂತಂದರೆ ಈ ಸ್ಪೆಷಲಿಸ್ಟ್ಗಳು ಇರ್ತಾರಲ್ವಾ, ಒಂದು ಕೆಲಸದಲ್ಲಿ ಸ್ಪೆಷಲೈಸೇಷನ್ ಹೊಂದಿರೋರು ಅವರು ಪ್ರಾಬ್ಲಮ್ಸ್ಗಳನ್ನು ತುಂಬ ಚೆನ್ನಾಗಿ ಆಳವಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಕಾರ್ಡಿಯಾಲಜಿಸ್ಟಿಗೆ ಹಾರ್ಟ್ ಟ್ರೀಟ್ಮೆಂಟ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. AI ಇಂಜಿನಿಯರಿಗೆ ಸಾಫ್ಟ್ವೇರ್ ಇನ್ನಷ್ಟು ಸ್ಮಾರ್ಟ್ ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ. ಬ್ಯಾಟ್ರಿ ಸೈಂಟಿಸ್ಟ್ಗಳಿಂದ ಇನ್ನಷ್ಟು ಒಳ್ಳೆ EVಗಳು ಬರಬಹುದು, ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಬೇಕಾದಂತಹ ಬ್ಯಾಟ್ರಿಗಳು ಬರಬಹುದು. ಹಾಗಾಗಿ ನಾಲೆಜ್ ಅನ್ನೋದೇ ಒಂದು ಸ್ಪೆಷಲೈಸ್ಡ್ ಸ್ಕಿಲ್ ಅದು. ಅದಕ್ಕೋಸ್ಕರನೇ ಹೇಳ್ತಾರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಇನ್ವೆಸ್ಟ್ಮೆಂಟ್ ಬೇಕು. ಕನೆಕ್ಟ್ ಆಗ್ತಾ ಇದೆಯಾಗ ನಮ್ಮ ದೇಶದಲ್ಲಿ R&D ಇನ್ವೆಸ್ಟ್ಮೆಂಟ್ ಕಡಿಮೆ ಇದೆ. GDPಯಲ್ಲಿ R&Dಯ ಒಂದು ಪ್ರಮಾಣ ನಾವು ಇನ್ವೆಸ್ಟ್ ಮಾಡೋದು ಕಡಿಮೆ ಇದೆ. ಹೀಗಾಗಿ ನಮ್ಮ ದೇಶದ ರಿಸರ್ಚ್ ಪೇಪರ್ಗಳಿರಬಹುದು ಅಥವಾ ಯಾವುದೇ ಒಂದು ವಲಯದಲ್ಲಿ ನಾವು ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಸಂಶೋಧನೆಗಳನ್ನು, ಮೂಲಭೂತ ಸಂಶೋಧನೆಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಯಾವ ದೇಶ ಹೆಚ್ಚು R&D ಇನ್ವೆಸ್ಟ್ ಮಾಡುತ್ತೋ ಅದು ರಿಚ್ ಆಗ್ತಾ ಹೋಗ್ತಾ ಇದೆ. ಅಂದರೆ ಬೇಕಾಗಿರೋದು ಯಾವುದು ಅಂತ ಪ್ರಾಬ್ಲಮ್ ಸಾಲ್ವಿಂಗ್, ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ರಿಸರ್ಚ್ ಮಾಡಿ ಅದರ ಮೂಲಕ ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನು ತರ್ತಾ ಇದ್ದಾರೆ. ಆ ಕಂಟ್ರಿಗಳು ರಿಚ್ ಆಗ್ತಾ ಹೋಗ್ತಾ ಇದೆ. ಸೊ ಇಲ್ಲಿ ಇನ್ನೊಂದು ಸಮಸ್ಯೆ ಬರುತ್ತೆ, ಏನು ಲಿಮಿಟೇಷನ್ಸ್ ನೋಡಿ. ಸ್ಪೆಷಲೈಸೇಷನ್ ಏನು ಕ್ರಿಯೇಟ್ ಮಾಡುತ್ತೆ ಅಂತಂದರೆ ಡಿಪೆಂಡೆನ್ಸ್ ಕ್ರಿಯೇಟ್ ಮಾಡುತ್ತೆ. ಇದೆಲ್ಲ ನೆಗೆಟಿವ್ ಪಾಯಿಂಟ್ಸ್. ಈಗ ಒಂದು ಸ್ಪೆಷಲೈಸೇಷನ್ ಅಂದರೆ ಏನು, ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನು ಚೆನ್ನಾಗಿ ಮಾಡ್ತಾನೆ, ಆವಾಗಲೇ ಹೇಳಿದಾಗೆ ಆ ಒಂದು ಕೆಲಸವನ್ನು ಚೆನ್ನಾಗಿ ಮಾಡ್ತಾನೆ ಹೊರತು ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಆ ವ್ಯಕ್ತಿ ಹತ್ರ. ಅವಾಗೇನಾಗತ್ತೆ, ನಿಮ್ಮ ಅಥವಾ ನಮ್ಮ ದೇಹದಲ್ಲಿ ಹೃದಯ ಇದೆ, ಹೃದಯಕ್ಕೆ ರಕ್ತ ಪರಿಚಲನೆ, ಹಾರ್ಟ್ ಬ್ಲಡ್ ಪಂಪ್ ಮಾಡೋದು ಎಕ್ಸ್ಪರ್ಟ್ ಅದು ಹೃದಯ. ಅದರಲ್ಲಿ ಮೆದುಳಿನ ಥರ ಯೋಚನೆ ಮಾಡ್ತಾ ಥಾಟ್ ಪ್ರೊಸೆಸಿಂಗ್ ಎಲ್ಲ ಹೃದಯದ ಹತ್ರ ಆಗೋದಿಲ್ಲ ಅಲ್ವಾ. ಹೃದಯದ ಸ್ಪೆಷಾಲಿಟಿ ಏನು, ರಕ್ತ ಪರಿಚಲನೆ, ಹಾರ್ಟಿಂದು. ಅವಾಗೇನಾಗುತ್ತೆ, ಮೆದುಳೇನಾದರೂ ಸ್ವಲ್ಪ ಆಘಾತಕ್ಕೆ ಒಳಗಾದರೆ ಅದು ಹೃದಯಕ್ಕೂ ಎಫೆಕ್ಟ್ ಆಗುತ್ತಲ್ವಾ. ನಮ್ಮ ದೇಹದ ಯಾವುದೇ ಒಂದು ಭಾಗ ಯಾವುದಾದ್ರೂ ಸಮಸ್ಯೆಗೆ ಸಿಲುಕು ಹಾಕ್ಕೊಂಡ್ರೆ ಎಲ್ಲ ಭಾಗಗಳಿಗೂ ಅಫೆಕ್ಟ್ ಆಗುತ್ತೆ. ಅದರ ಅರ್ಥ ಏನು, ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿದೆ. ಸ್ಪೆಷಲೈಸೇಷನಿಂದ ಒಬ್ಬರು ಒಂದು ಕೆಲಸವನ್ನು ಚೆನ್ನಾಗಿ ಮಾಡಬಹುದು, ಆದರೆ ಅವರು ಎಲ್ಲ ಕೆಲಸನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇರೆ ಯಾವುದೋ ಕೆಲಸಕ್ಕೆ ಬೇರೆಯ ಒಂದು ವ್ಯಕ್ತಿಯ ಮೇಲೆ ಅವಲಂಬಿತರಾಗಬೇಕಾಗತ್ತೆ. ಇದು ಗೊತ್ತಾಯ್ತಂತ ಅಂದ್ಕೊಳ್ತಿದ್ದೇನೆ. ಅಂದರೆ ಡಿಪೆಂಡೆನ್ಸಿ ಕ್ರಿಯೇಟ್ ಆಗ್ತಾ ಇದೆ. ಈಗ ನಮ್ಮ ಮನೆಯಲ್ಲೇ ನಾವು ಆಹಾರ ಪದಾರ್ಥಗಳನ್ನು ಬೆಳ್ಕೊಳ್ಬಹುದು, ಅಕ್ಕಿ ಬೆಳಿಬಹುದು. ನಮಗೆ ಬೇಕಾಗಿರೋ ಪ್ರತಿಯೊಂದು ವಸ್ತುವನ್ನು ನಾವೇ ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗೆ ಬಟ್ಟೆ ಬೇಕು ಅಂದರೆ ಅಂಗಡಿಗೆ ಹೋಗಬೇಕು ಅಥವಾ ಕ್ಲಾತ್ ಸ್ಟೋರ್ಸಿಗೆ ಹೋಗಬೇಕು, ಅಲ್ಲಿ ಹೋಗಿ ಪರ್ಚೇಸ್ ಮಾಡಬೇಕು ಅಲ್ವಾ. ಡಿಪೆಂಡೆನ್ಸಿ ಕ್ರಿಯೇಟ್ ಆಯಿತು. ಅವರು ಆ ಅಂಗಡಿಯವರು ನಮಗೆ ಸರಿಯಾದ ರೀತಿಯಲ್ಲಿ ಅಥವಾ ನಮಗೆ ಒಪ್ಪುವಂಥ ಬೆಲೆಯಲ್ಲಿ ಬಟ್ಟೆಯನ್ನು ಕೊಟ್ಟರೆ ಮಾತ್ರ ನಾವು ಪರ್ಚೇಸ್ ಮಾಡಲಿಕ್ಕೆ ಆಗೋದು. ಸೊ ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿದೆ. ಯಾರಾದರೂ ಒಂದು ಸೆಕ್ಟರ್ ಅಥವಾ ಒಂದು ಮಿಸ್ಸಿಂಗ್ ವರ್ಕರ್ ಇದ್ದರೆ ಎಂಟೈರ್ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ. ಈಗ ನಾವು ಆವಾಗಲೇ ಹೇಳಿದ್ವಿ, ವುಡನ್ ಟೇಬಲ್ ಎಕ್ಸಾಂಪಲ್ ತಗೊಂಡಿದ್ದೀವಿ. ಒಂದು ಟೇಬಲ್ಲು ತಯಾರಾಗಬೇಕು ಅಂತಂದರೆ ಬೇರೆ ಬೇರೆ ವರ್ಕರ್ಸ್ ಇರ್ತಾರೆ. ಯಾವುದೋ ಒಂದು ವರ್ಕರ್ ಅಥವಾ ಒಂದು ವಲಯ ವುಡ್ ಕಟ್ ಮಾಡೋರೇ ಬರಲಿಲ್ಲ ಅಂತಂದರೆ ಇನಿಷಿಯಲ್ ಸ್ಟೇಜೇ ಮೂವ್ ಆಗೋದಿಲ್ಲ, ಅಲ್ಲಿಂದಾನೇ ಮೂವ್ ಆಗಲಿಕ್ಕೆ ಆಗೋದಿಲ್ಲ. ಅಥವಾ ಮಿಡಲಲ್ಲಿ ಪೇಂಟ್ ಮಾಡಲಿಲ್ಲ ಯಾರೋ ಅಂತಂದರೆ ಆ ಟೇಬಲ್ ಫೈನಲ್ ಆಗಿ ಪ್ರಾಡಕ್ಟ್ ಆಗಿ ರೆಡಿ ಆಗೋದಿಲ್ಲ ಅಲ್ವಾ. ಎಲ್ಲರೂ ಸರಿಯಾಗಿ ಮಾಡಿದಾಗ ಮಾತ್ರ ಫೈನಲ್ ಪ್ರಾಡಕ್ಟ್ ರೆಡಿ ಆಗುತ್ತೆ, ಕನ್ಸ್ಯೂಮರಿಗೆ ಓಕೆ ಅಂತ ಅನಿಸುತ್ತೆ. ಹಾಗಾಗಿ ಮಿಡ್ಲಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ವಲಯ ಏನಾದರೂ ಕೈ ಕೊಡ್ತು ಅಂತಂದರೆ ಇಡೀ ಸಿಸ್ಟಮ್ ಕೊಲ್ಯಾಪ್ಸ್ ಆಗುವ ಸಾಧ್ಯತೆ ಇರುತ್ತೆ. ಕೋವಿಡ್ ಟೈಮ್ನಲ್ಲಿ ಹಾಗೆ ತುಂಬ ಬೇರೆ ಬೇರೆ ಆಟೋಮೊಬೈಲ್ ಕಂಪ್ನಿಗಳಿಗೆ ಸೆಮಿಕಂಡಕ್ಟರ್ ಬೇಕಿತ್ತು. ಒಂದು ಸೆಮಿಕಂಡಕ್ಟರ್ ಶಾರ್ಟೇಜ್ ಅನ್ನೋದು ಇಡೀ ಆಟೋಮೊಬೈಲ್ ಇಂಡಸ್ಟ್ರಿಯನ್ನೇ ಡಿಸ್ರಪ್ಟ್ ಮಾಡಿತ್ತು ಆವಾಗ. ಬೇರೆ ಎಲ್ಲ ಓಕೆ, ಆದರೆ ಬೇರೆ ದೇಶಗಳಿಂದ ಬರುವಂಥ ಕೆಲವೊಂದು ಸೆಮಿಕಂಡಕ್ಟರ್ ಬರ್ತಾ ಇರಲಿಲ್ಲ, ಪ್ರೊಡಕ್ಷನ್ ಸ್ಟಾಪ್ ಆಗಿಬಿಡುತ್ತೆ. ಇನ್ನು ಬೇರೆ ಬೇರೆ
ಇದರ ಲಿಮಿಟೇಷನ್ಸ್ ಏನಂತಂದರೆ, ಒಂದೇ ಕೆಲಸವನ್ನು ರಿಪೀಟ್ ಮಾಡ್ತಾ ಇದ್ದಾಗ ನಿಮಗೆ ಮಾಸ್ಟ್ರಿ ಏನೋ ಬರುತ್ತೆ, ಅದ್ರ ಜೊತೆ ಬೋರು ಆಗುತ್ತೆ. ಮೊನೋಟೋನಿ ಅಲ್ವಾ, ಬೋರ್ಡಮ್. ಮನುಷ್ಯನಿಗೆ ಪ್ರತಿದಿನ ಏನಾದರೂ ಹೊಸದು ಬೇಕು ಅಂತ ಅನಿಸ್ತಾ ಇರುತ್ತೆ. ಹೊಸದು ಹಾಗೆ ಅಷ್ಟು ಸುಲಭವಾಗಿ ಸಿಕ್ಕೋದಿಲ್ಲ, ಸಿಕ್ಕಿದ್ರೂ ಬಹಳ ದಿನ ಉಳಿಯೋದಿಲ್ಲ. ಸೊ ಬೋರ್ಡಮ್ ಅನ್ನುವಂಥ ಸಮಸ್ಯೆ. ಔಟ್ಪುಟ್ ಬರ್ತಾ ಇದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಆಗ್ತಾ ಇರುತ್ತೆ. ನಮ್ಮ ಮೆದುಳು ಡೋಪಮಿನನ್ನು ಬಯಸ್ತಾ ಇರುತ್ತೆ. ಕ್ರಿಯೇಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಎಲ್ಲ ಕೆಲಸ ಇಲ್ಲಿ ಮಾಡ್ತಾ ಇರಬಹುದು. ಈಗ ಒಂದು ಟೇಬಲ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಒಬ್ಬ ಪೇಂಟಿಂಗ್ ಮಾಡ್ತಾನೆ, ಇನ್ನೊಬ್ಬ ಮಾರ್ಕೆಟಿಂಗ್ ಮಾಡ್ತಾನೆ. ಪೇಂಟಿಂಗ್ ಮಾಡೋನಿಗೆ ಮತ್ತು ಮಾರ್ಕೆಟಿಂಗ್ ಮಾಡೋನಿಗೆ ಒಂದೇ ಸ್ಯಾಲ್ರಿ ಇರುತ್ತಾ? ಇರೋದಿಲ್ಲ. ಮಾರ್ಕೆಟಿಂಗ್ ಮಾಡೋನಿಗೆ ಸೇಲ್ಸ್ ಟೀಮಿಗೆ ಜಾಸ್ತಿ ಇರಬಹುದು ಸ್ಯಾಲ್ರಿ, ಕಮಿಷನ್ ಜಾಸ್ತಿ ಇರಬಹುದು. ಪೇಂಟಿಂಗ್ ಮಾಡೋನಿಗೆ ಕಡಿಮೆ ಇರಬಹುದು. ಅವಾಗೇನಾಯಿತು, ಎಲ್ಲ ಸೇರಿ ರೆಡಿ ಮಾಡಿದ್ದು ಟೇಬಲ್ಲೇ ಅಲ್ವಾ. ಟೇಬಲ್ ಇಸ್ ದಿ ಫೈನಲ್ ಪ್ರಾಡಕ್ಟ್, ಬಟ್ ದರ್ ಇಸ್ ಇನ್ಕಮ್ ಇನ್ಇಕ್ವಾಲಿಟಿ ಅಲ್ವಾ. ಈ ಸೇಲ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಹೆಚ್ಚು ಸ್ಯಾಲ್ರಿ ಇದೆ, ಪೇಂಟಿಂಗ್ ಮಾಡೋನಿಗೆ ಕಡಿಮೆ ಸ್ಯಾಲ್ರಿ ಇದೆ. ಸೊ ದಟ್ ಈಸ್ ಇನ್ಕಮ್ ಇನ್ಇಕ್ವಾಲಿಟಿ. ಮತ್ತು ವಲ್ನರಬಿಲಿಟಿ, ಆವಾಗಲೇ ಹೇಳಿದಾಗೆ ಮಿಡ್ಲಲ್ಲಿ ಯಾವುದಾದ್ರೂ ಒಂದು ವೀಕ್ ಆಗಿಬಿಡ್ತು ಅಂತಂದರೆ ಎಂಟೈರ್ ಸಿಸ್ಟಮ್ ಅದರಿಂದ ಅಫೆಕ್ಟ್ ಆಗುತ್ತೆ. ಈ ಸ್ಪೆಷಲೈಸೇಷನಿಂದ ಎಫಿಷಿಯನ್ಸಿನೂ ಜಾಸ್ತಿ ಆಗುತ್ತೆ. ಆದರೆ ರೆಸಿಲಿಯನ್ಸ್ ಬೇಕು ಅಂದರೆ ನಾವು ಡೈವರ್ಸಿಫೈ ಮಾಡಬೇಕು. ಅಂದರೆ ಇದು ಮುಂದೆ ನಿಮಗೆ ಬರುತ್ತೆ, ಇಂಪೋರ್ಟ್ ಎಕ್ಸ್ಪೋರ್ಟ್ಗಳೆಲ್ಲ ಬರುವಂಥ ಕಾನ್ಸೆಪ್ಟು. ಅರ್ಥ ಆಗದಿದ್ರೆ ಏನು ತೊಂದರೆ ಇಲ್ಲ. ಡೈವರ್ಸಿಫೈ ಮಾಡೋದು ಅಂದರೆ ವೈವಿಧ್ಯೀಕರಣಗೊಳಿಸೋದು, ಒಂದರ ಮೇಲೆ ಡಿಪೆಂಡ್ ಆಗಿರೋದಲ್ಲ. ನಮಗೆ ಬೇಕಾಗಿರೋ ಕೆಲಸಗಳನ್ನು ಬೇರೆ ಬೇರೆ ವ್ಯಕ್ತಿಗಳಿಂದ, ಇದಿಲ್ಲ ಅಂತಂದರೆ ಇನ್ನೊಂದು ಅಲ್ಟರ್ನೇಟಿವ್ ಸೋರ್ಸ್ಗಳನ್ನು ಹುಡ್ಕೊಂಡಿರೋದು. ಸೊ ಸ್ಪೆಷಲೈಸೇಷನಿಂದ ಲಿಮಿಟೇಷನ್ಸು ಇದೆ, ಪಾಸಿಟಿವ್ ಔಟ್ಕಮ್ ಸಹ ಇದೆ. ಎರಡು ಸಹ ನಾವು ನೆನ್ಪಿಟ್ಕೊಳ್ಬೇಕು. ಎಕ್ಸಾಂಪಲ್ ನೋಡೋದಾದರೆ ಸ್ಮಾರ್ಟ್ ಫೋನ್ ಬಗ್ಗೆ ನೋಡಿ. ನಮ್ಮ ಹತ್ರ ಇರೋ ಒಂದು ಮೊಬೈಲು ಸ್ಕ್ರೀನ್ ಎಲ್ಲೋ ತಯಾರಾಗಿರುತ್ತೆ, ಪ್ರೊಸೆಸರ್ ಮತ್ತೆಲ್ಲೋ, ಮತ್ತು ಆ ಒಂದು ಬ್ಯಾಟ್ರಿಗಳಿಗೆ ಬೇಕಾದ ರೇರ್ ಅರ್ತ್ ಮಿನರಲ್ಸ್ಗಳು ಮತ್ತೆಲ್ಲೋ ಇರುತ್ತೆ. ಸಾಫ್ಟ್ವೇರ್ ತಯಾರು ಮಾಡೋರು ಇನ್ಯಾರೋ ಆಗಿರ್ತಾರೆ. ಇನ್ನು ನಮ್ಮ ದೇಶಕ್ಕೆ ಬಂದು ಅಸೆಂಬಲ್ ಆಗಬಹುದು, ಆಮೇಲೆ ನಮ್ಮ ಕೈಗೆ ಬಂದು ತಲುಪುತ್ತೆ. ಇದು ಥೌಸಂಡ್ಸ್ ಆಫ್ ಸ್ಪೆಷಲಿಸ್ಟ್ ಸೇರಿ ಒಂದು ಡಿವೈಸ್ ನಮ್ಮ ಮೊಬೈಲ್ ಅನ್ನೋದಾಗುತ್ತೆ. ಇನ್ನು ಫುಡ್ ಡೆಲಿವರಿ, ಇತ್ತೀಚಿನ ದಿನಗಳಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಕೇಳಿರ್ತೀರಿ, ಅಥವಾ ಪ್ಲ್ಯಾಟ್ಫಾರ್ಮು, ಅಥವಾ ಈಗ ಏನು ಹೇಳ್ತಾರೆ ಗಿಗ್ ವರ್ಕರ್ಸ್ ಅಂತ ಹೇಳ್ತೀವಲ್ವಾ, ಯಾವುದೇ ಇರಲಿ. ಸೊ ಅವರೆಲ್ಲ ಕೆಲಸ ಮಾಡೋದು ಈ ಥರ ಡಿಪೆಂಡೆಂಟ್ ಆಗಿರುವಂಥ ಸ್ಪೆಷಲೈಸ್ಡ್ ವರ್ಕರ್ಸ್ಗಳ ಆಧಾರದ ಮೇಲೆ. ಯಾರೋ ಒಬ್ಬರು ಫಾರ್ಮರ್ ಇರ್ತಾರೆ, ಯಾವುದೋ ಬೆಳೆ ಬೆಳೀತಾರೆ. ಫಾರ್ಮರ್ ಬೆಳೆದಿರೋದನ್ನು ಮತ್ತೆ ಟ್ರಾನ್ಸ್ಪೋರ್ಟ್ ಮಾಡಿ ಇನ್ನೊಂದೆಲ್ಲೋ ವೇರ್ ಹೌಸ್ನಲ್ಲಿ ಅದನ್ನು ಸ್ಟೋರ್ ಮಾಡಿ ನೆಕ್ಸ್ಟು ಒಂದು ಹೋಟೆಲಿಗೆ ಬಂದರೆ ಆ ಹೋಟೆಲ್ನಲ್ಲಿ ಅದು ಒಂದು ತಿಂಡಿಯಾಗಿ ರೆಡಿಯಾಗಿ, ಆಮೇಲೆ ಒಬ್ಬ ಆ್ಯಪ್ ಡೆವಲಪರ್ ಯಾರಿಗೆ ಅದನ್ನು ತಲುಪಿಸ್ಬೇಕು ಅಂತ ನೋಡಿಕೊಂಡು ಆ್ಯಪನ್ನು ಬಿಲ್ಡ್ ಮಾಡಿ, ಡೆಲಿವರಿ ಪಾರ್ಟನ್ನು ಸರಿಯಾಗಿ ಅದಕ್ಕೆ ಸೆಟ್ ಮಾಡಿಕೊಂಡು, ಡಿಜಿಟಲ್ ಪೇಮೆಂಟನ್ನು ಪೇಮೆಂಟ್ ಗೇಟ್ವೇ ಅಂತ ಇರುತ್ತೆ ಅದನ್ನು ಸಹ ಸರಿಯಾಗಿ ಫಾಲೋ ಮಾಡಿ, ಕಸ್ಟಮರ್ ಸಪೋರ್ಟ್ ಸಿಸ್ಟಮನ್ನು ರೆಡಿ ಮಾಡಬೇಕು. ಇದೆಲ್ಲ ವರ್ಕ್ ಆದಾಗ ಮಾತ್ರ ನಾವು ಆರ್ಡ್ರ್ ಮಾಡಿರೋ ಊಟ ನಮ್ಮ ಮನೆಗೆ ಬಂದು ತಲುಪುತ್ತೆ. ಸೊ ಇಡೀ ಸಿಸ್ಟಮಿಗೆ ಇಷ್ಟೆಲ್ಲ ವ್ಯಕ್ತಿಗಳು ಬೇಕು ಅಲ್ವಾ. 1 ಮೀಲ್ ಈಕ್ವಲ್ ಟು ಹಂಡ್ರೆಡ್ಸ್ ಆಫ್ ಸ್ಪೆಷಲಿಸ್ಟ್. ಸೊ ಇವರೆಲ್ಲ ಸೇರಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದಾಗಿ ನಮಗೆ ಕೆಲಸ ಆಗ್ತಾ ಇದೆ. ನಮಗೆ ಅದು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಸೋದಿಲ್ಲ. ಅಂದರೆ ಬಿಹೈಂಡ್ ದಿ ಸೀನ್ಸ್ ಅಂತ ನಾವೇನು ಹೇಳ್ತೇವೆ, ಅದು ಎಲ್ಲ ಇನ್ವಿಸಿಬಲ್ ಆಗಿ ಕೋಆಪ್ರೇಷನ್ ನಡೀತಾ ಇದೆ. ಸೊ ಅದು ಗೊತ್ತಾಗಿರಲಿ ನಿಮಗೆ. ಸ್ಪೆಷಲೈಸೇಷನ್ ಬೇಕೇ ಬೇಕು, ಡಿವಿಷನ್ ಆಫ್ ಲೇಬರ್ ಬೇಕೇ ಬೇಕು ನಮ್ಮ ಸಮಾಜದಲ್ಲಿ. ಆದರೆ ಸಮಸ್ಯೆ ಏನು? ಈಗ ಕರೆಂಟ್ ಅಫೇರ್ಸಲ್ಲಿ ನೀವು ಏನು ತಿಳ್ಕೋಬೇಕು, ಅಥವಾ ಮೇನ್ಸಿಗೆ ಬರೋದು AI ಡಿಸ್ರಪ್ಷನ್, AI ಆಟೋಮೇಷನ್, ರೋಬೋಟಿಕ್ಸ್. ಈಗ ಎಲ್ಲ ಕಡೆ ಅದರ ಸುದ್ದಿ ಇದೆ, ಎಲ್ಲ ಕಡೆ ಇದನ್ನು ಕೇಳ್ತಾ ಇರ್ತೀರಿ. AI ಬಂದ ಮೇಲೆ ಒಬ್ಬ ವ್ಯಕ್ತಿ ಒಂದು ವಿಷಯದಲ್ಲಿ ಸ್ಪೆಷಲೈಸೇಷನ್ ಪಡ್ಕೊಳ್ಳೋ ಅವಶ್ಯಕತೆ ಇದೆಯಾ ನಿಜವಾಗ್ಲೂ? ಅಥವಾ ನಮಗಿಂತ AI ಆಲ್ರೆಡಿ ಸ್ಪೆಷಲೈಸೇಷನ್ ಹೊಂದಿರುತ್ತೆ. ನಿಜವಾಗ್ಲೂ ಹಾಗಾದರೆ ಮನುಷ್ಯರು ಏನು ಮಾಡಬೇಕು? ಯಾವ ರೀತಿ ಎಕಾನಮಿ ಮುಂದಿನ ದಿನಗಳಲ್ಲಿ ಬದಲಾಗಬಹುದು? ಥಿಂಕ್ ಮಾಡಿ. ಈ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಇರಲಿ. ಸೊ ಮೊದಲೇ ಹೇಳಿದಾಗೆ ಒಬ್ಬ ಪಾಟರ್ ಆ ಒಂದು ಮಡಿಕೆನ ಚೆನ್ನಾಗಿ ಮಾಡೋದು ಸ್ಪೆಷಲೈಸೇಷನ್. ಟೇಬಲ್ ವಿಷಯದಲ್ಲಿ ನೋಡಿದ್ದು ನಾವು ಡಿವಿಷನ್ ಆಫ್ ಲೇಬರ್. ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ. ಆ್ಯಡಮ್ ಸ್ಮಿತ್ ಅವರ ಒಂದು ಪಿನ್ ಫ್ಯಾಕ್ಟ್ರಿ ಬಗ್ಗೆ ನೋಡಿದ್ವಿ. ಮತ್ತು ಆಕ್ಯುಪೇಷನಲ್ಲು, ಇಂಡಸ್ಟ್ರಿ, ರೀಜ್ನಲ್ ಲೆವೆಲಲ್ಲಿ ಸ್ಪೆಷಲೈಸೇಷನ್ ಹೇಗಿರುತ್ತೆ ಅಂತ ನೋಡಾಯಿತು. ಇಕನಾಮಿ ಗ್ರೋ ಆಗುತ್ತೆ, ಲಿಮಿಟೇಷನ್ ಸಹ ಇದೆ, ಹಾಗಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಲ್ವಾ. ಹಾಗಾಗಿ ಈ ಒಂದು ವಿಷಯವನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಲಾಸ್ಟಲ್ಲಿ ಇಂಡಿವಿಜುವಲ್ ಸರ್ವೈವಲ್ ಇಸ್ ಪಾಸಿಬಲ್ ಅಲೋನ್. ಈ ಭೂಮಿಯಲ್ಲಿ ನೀವು ಒಬ್ಬರೇ ಇದ್ದೀರಾ ಅಂತ ಇಟ್ಕೊಳ್ಳೋಣ.
ಒಬ್ಬರೇ ಇದ್ದೀರಿ, ಬೇರೆ ಏನಿಲ್ಲ, ಯಾರೂ ಇಲ್ಲ. ನಿಮಗೆ ಆವಾಗ ಏನೋ ಒಂದು ಹೊಳೆಯುತ್ತೆ, ಹೊಳೆದು ನೀವೇ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ತೀರಿ. ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ಸ್ಪೆಷಲೈಸೇಷನ್ನು ಅದೆಲ್ಲ ಆಮೇಲೆ. ಆದರೆ ನೀವೊಬ್ಬರು ಸರ್ವೈವ್ ಆಗಬೇಕು ಅಂತಂದ್ರೆ ನೀವು ಯಾವುದೋ ಬೆಟ್ಟದಲ್ಲಿ ಹೋಗಿ ಹಣ್ಣು ಹಂಪಲುಗಳನ್ನು ತಿಂದ್ಕೊಂಡು ಬದುಕಬಹುದು ಅಲ್ವಾ. ಒಬ್ಬರೇ ಇದ್ದಾಗ ಇಂಡಿವಿಜುವಲ್ ಸರ್ವೈವಲ್ ಸಾಧ್ಯ ಆಗುತ್ತೆ. ಆದರೆ ಸಿವಿಲೈಸೇಷನ್ ಪ್ರಾಸ್ಪರ್ ಆಗಬೇಕು ಅಂತಂದರೆ ಅದಕ್ಕೆ ಸ್ಪೆಷಲೈಸೇಷನ್ ಬೇಕು, ಟ್ರಸ್ಟ್ ಬೇಕು, ಎಕ್ಸ್ಚೇಂಜ್ ಬೇಕು. ನಾವು ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ನಮಗೆ ಅದನ್ನು ಮಾರಾಟ ಮಾಡ್ತಾ ಇರ್ತಾನಲ್ವಾ, ಅವನ ಮೇಲೆ ನಂಬಿಕೆ ಇರಬೇಕು ಅಲ್ವಾ. ಈಗ ಔಷಧಿ ಅಂತ ನಾವು ಔಷಧಿ ಅಂಗಡಿಗಳಿಂದ ನಾವು ಪರ್ಚೇಸ್ ಮಾಡ್ತೇವೆ, ಮೆಡಿಕಲ್ ಸ್ಟೋರ್ಗಳಿಂದ. ಅದ್ರ ಮೇಲೆ ನಂಬಿಕೆನೇ ಇಲ್ಲದೆ ಇದ್ದರೆ ನಾವು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಇಂಟಾಕ್ಸಿಕೆಂಟ್ಸ್ ಅಥವಾ ಬೇರೆ ಬೇರೆ ರೀತಿಯಾದಂಥ ಅದರಲ್ಲೂ ತುಂಬ ಇರುತ್ತೆ. ನಮಗೆ ಇವ್ರು ಏನು ಕೊಟ್ಟರೋ ಏನೋ ಅಥವಾ ಡಾಕ್ಟ್ರ್ ಸರಿಯಾಗಿ ಹೇಳಿದಾರ ಏನೋ ಅಥವಾ ನಮಗೆ ಟ್ರಸ್ಟ್ ಇಲ್ಲದೆ ಇದ್ದರೆ ಸಮಾಜ, ಸಿವಿಲೈಸೇಷನ್ ಮುಂದುವರಿಯೋದಿಲ್ಲ. ಮನುಷ್ಯ ಯಾವ ರೀತಿ ಒಂದು ಸಮಾಜವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾನೆ ಅಂತ ನೋಡಿ. ಇಷ್ಟು ಸುಲಭವಾಗಿ ಅದು ಅರ್ಥ ಆಗೋದಿಲ್ಲ. ಅಂದರೆ ಎಷ್ಟೊಂದು ರೀತಿಯಾದಂಥ ವ್ಯವಸ್ಥೆಗಳು ಒಟ್ಟಿಗೆ ನಡೀತಾ ಇರುತ್ತೆ. ಇಕೊನಾಮಿ ಅದಕ್ಕೆ ಬೇಸಿಸ್ ಆಗಿ ವರ್ಕ್ ಆಗ್ತಾ ಇದೆ. ಈ ಇಕೊನಾಮಿ ಅನ್ನೋದೇ ನಮ್ಮನ್ನು ಒಗ್ಗೂಡಿಸ್ತಾ ಇರೋದು. ಇತ್ತೀಚಿನ ದಿನಗಳು ನೋಡಿದ್ದೀರಾ, ಧರ್ಮ ನಮ್ಮನ್ನು ಡಿವೈಡ್ ಮಾಡ್ತಾ ಇದೆ. ಆ್ಯಕ್ಚುಲಿ ಧರ್ಮ ನಮ್ಮನ್ನು ಒಂದು ಮಾಡಬೇಕಿತ್ತು. ಧರ್ಮ ಇರಬಹುದು, ಜಾತಿ, ಇದೆಲ್ಲ ನಮ್ಮನ್ನು ಡಿವೈಡ್ ಮಾಡ್ತಾ ಇದೆ. ಆದರೆ ಇಕೊನಾಮಿ ನಮ್ಮನ್ನು ಒಟ್ಟುಗೂಡಿಸ್ತಾ ಇದೆ. ಹೇಗೆ ಅಲ್ವಾ. ನಾವು ಯಾವುದೇ ಧರ್ಮಕ್ಕೆ ಸೇರಲಿ, ಏನೇ ಮಾಡ್ತಾ ಇರಲಿ, ಒಂದು ಕಂಪ್ನಿ ಅಥವಾ ಒಂದು ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಒಳಗಡೆ ಬಂದಾಗ ನಾವೆಲ್ಲ ಒಂದೇ ಅಂತ ಆಗ್ಬಿಡ್ತೇವೆ. ಅದರಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸು, ನಿಮ್ಮ ಒಂದು ಸ್ಕಿಲ್ಲು, ಅದರ ಆಧಾರದ ಮೇಲೆ ಬೇರೆ ಬೇರೆ ಹೈರಾರ್ಕಿ ಇರುತ್ತೆ. ಆದರೆ ನಿಮಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಹಿನ್ನೆಲೆಯನ್ನು ನೋಡದೆ, ನಿಮ್ಮ ಸ್ಕಿಲ್ಲು ಮೆರಿಟ್ಗಳನ್ನು ನೋಡಿ ಅಥವಾ ನಿಮ್ಮ ಒಂದು ಸಾಮರ್ಥ್ಯವನ್ನು ನೋಡಿ ನಿಮ್ಮನ್ನು ಗುರುತಿಸೋದು ಇಕೊನಾಮಿಯಲ್ಲಿ. ಸೊ ಅರ್ಥವ್ಯವಸ್ಥೆ ಜಗತ್ತನ್ನು ಮುನ್ನಡೆಸ್ತಾ ಇರುತ್ತೆ. ಅರ್ಥವ್ಯವಸ್ಥೆ, ಧರ್ಮ ಒಂದಕ್ಕೊಂದು ಪರಸ್ಪರ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಮುಂದೆ ನೋಡೋಣ. ಸೊ ಸ್ಪೆಷಲೈಸೇಷನ್ ಕ್ರಿಯೇಟ್ಸ್ ಎಕ್ಸಲೆನ್ಸ್, ಡಿವಿಷನ್ ಆಫ್ ಲೇಬರ್ ಕನ್ವರ್ಟ್ಸ್ ಎಕ್ಸಲೆನ್ಸ್ ಇಂಟು ಇಕನಾಮಿಕ್ ಪ್ರೋಗ್ರೆಸ್. ಸೊ ಈ ವಿಷಯ ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಕೆಳಗಡೆ ಇಮೇಜ್ ಸಹ ಇದೆ. ಇಮೇಜನ್ನು ಈಗಲೇ ತೋರಿಸ್ತಾ ಇಲ್ಲ ನಾನು, ನೀವು ಆಮೇಲೆ ಬೇಕಿದ್ದರೆ PDF ಅಲ್ಲಿ ನೋಡ್ಕೊಳ್ಬಹುದು. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋದ ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ. ಇಕನಾಮಿ ಮೊದಲನೇ ಪ್ರಯಾರಿಟಿ ಆಗಿರಲಿ. ಒಂದು ವೇಳೆ ನಾನು ಹೇಳಿದ್ದು ಏನು ಅರ್ಥ ಆಗಿಲ್ಲ ಅಂತಾದರೂ ಈ ಒಂದು PDF-ಅನ್ನು AI-ಗೆ ಅಪ್ಲೋಡ್ ಮಾಡಿ ಎಕ್ಸ್ಪ್ಲೇನ್ ಇನ್ ಸಿಂಪಲ್ ವರ್ಡ್ಸ್ ಅಂತಾದ್ರು ಕೇಳಿಕೊಂಡು ಅರ್ಥ ಮಾಡ್ಕೊಳ್ಳಿ. ಇದು ಬೇಸಿಕ್ ಕಾನ್ಸೆಪ್ಟ್ಗಳು. ಮುಂದೆ ಕ್ವಶನ್ಗಳಲ್ಲಿ ಯಾವುದೇ ಸಮಸ್ಯೆ ಬರಬಾರ್ದು ಅಂತ ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ತಾ ಇರೋದು. ಯಾವ ಬುಕ್ಕಿಂದ ಇರುವಂತಹ ಡೈರೆಕ್ಟ್ ಇನ್ಫ್ಲೇಷನಿಂದ ನಾನು ಸ್ಟಾರ್ಟ್ ಮಾಡ್ತಾ ಇಲ್ಲ, ಅಥವಾ ಡೈರೆಕ್ಟಾಗಿ ದೊಡ್ಡ ದೊಡ್ಡ ಕಾನ್ಸೆಪ್ಟ್ಗಳನ್ನ ಈಗ ಹಿಡ್ಕೊಳ್ತಾ ಇಲ್ಲ. ಜೀರೋಯಿಂದ ಸ್ಟಾರ್ಟ್ ಮಾಡೋರಿಗೂ ಹೆಲ್ಪ್ ಆಗಲಿ ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೇನೆ. ಓಕೆನಾ. ಅರ್ಥ ಆಗಿರ್ಬೋದು ಅಂದ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್.